ಸ್ವಲ್ಪ ಬೇಜಾರಿನಿಂದ ದೇವಕಿ ತನ್ನ ಅಕ್ಕ ನೇತ್ರಾಳಿಗೆ ಫೋನ್ ಮಾಡಿ ಹೇಳಿದಳು. ನಾನು ನಿನ್ನೆಯೇ ಭಾವನವರಿಗೆ ಫೋನ್ ಮಾಡಿ ಅತ್ತೆಯನ್ನು ಕರೆದುಕೊಂಡು ಹೋಗಲು ತಿಳಿಸಿದ್ದೆ. 1 ದಿನ ಕಳೆದು ಹೋಯಿತು. ಇನ್ನೂ ಅತ್ತೆಯನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ. ಅತ್ತೆ ನಮ್ಮ ಮನೆಗೆ ಬಂದು 1 ತಿಂಗಳು ಪೂರ್ತಿಯಾಯಿತು. ಇನ್ನು ಇದೆಲ್ಲ ಸಾಧ್ಯವಿಲ್ಲ. ಅಯ್ಯೋ ದೇವಕಿ, ಏಕೆ ಕೋಪ ಮಾಡಿಕೊಳ್ಳುತ್ತಿದ್ಯಾ? ನಾನು 8 ಗಂಟೆಗೆ ಅತ್ತೆಯನ್ನು ಕರೆದುಕೊಂಡು ಬರಲು ಮಹೇಶ್ನನ್ನು ಕಳುಹಿಸಿದ್ದೆ. ಆದರೆ ಅಚಾನಕ್ಕಾಗಿ ಶಾಲೆಯಿಂದ ಪೇರೆಂಟ್ಸ್ ಮೀಟಿಂಗ್ಗೆ ಕರೆ ಬಂದಿತ್ತು. ಹಾಗಾಗಿ ಅಲ್ಲಿಗೆ ಹೋಗಬೇಕಾಯಿತು. ಇಂದಿಲ್ಲದಿದ್ದರೆ ನಾಳೆ ಬಂದು ಕರೆದುಕೊಂಡು ಹೋಗುತ್ತೇವೆ. ನೀನ್ಯಾಕೆ ಇಷ್ಟು ಕೋಪ ಮಾಡಿಕೊಂಡಿರುವೆ? ಶಾಲೆ ಪೇರೆಂಟ್ಸ್ ಮೀಟಿಂಗ್ ಮುಗಿದ ಮೇಲೆ ಭಾವನವರಿಗೆ ಅಮ್ಮನನ್ನು ಕರೆದುಕೊಂಡು ಹೋಗಲು ಹೇಳು. ನಾವೇನು ಬೇರೆ ಬೇರೆ ಊರಿನಲ್ಲಿ ಇದ್ದೇವೆಯೇ? ಒಂದೇ ಊರಿನಲ್ಲಿದ್ದೇವೆ. ಬಂದು ಹೋಗಲು ಅಷ್ಟೇನು ಸಮಯ ಬೇಕಾಗುವುದಿಲ್ಲ. ನಾನು 1 ದಿನ ಹೆಚ್ಚಿಗೆ ಅಮ್ಮನನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದಿಲ್ಲ. ಈಗ 1 ದಿನ ಹೆಚ್ಚಿಗೆ ಇರಿಸಿಕೊಂಡರೆ ಪುನಃ 4 ತಿಂಗಳ ನಂತರ ಅಮ್ಮ ನಮ್ಮ ಹತ್ತಿರ ಬರುವ ಸಮಯದಲ್ಲಿ ನಾನು 1 ದಿನ ಲೇಟಾಗಿ ಕರೆಸಿಕೊಳ್ಳುತ್ತೇನೆ. ಸರಿ ದೇವಕಿ, ನಾನು ಇವರ ಹತ್ತಿರ ಮಾತನಾಡುತ್ತೇನೆ. ಸಮಯವಿದ್ದರೆ ಈಗಲೇ ಕರೆದುಕೊಂಡು ಬರಲು ಕಳುಹಿಸಿಕೊಡುತ್ತೇನೆ. ಮಾತನಾಡುತ್ತೇನೆ ಅಂದರೆ ಏನರ್ಥ? ಈಗಿಂದೀಗಲೇ ಭಾವನವರನ್ನು ಅತ್ತೆಮ್ಮನನ್ನು ಕರೆದುಕೊಂಡು ಹೋಗಲು ಕಳುಹಿಸಿಕೊಡು. ಇದರಲ್ಲಿ ಮಾತನಾಡುವುದೇನಿದೆ? 4 ಜನ ಅಣ್ಣ ತಮ್ಮಂದಿರು ಮಾತನಾಡಿಕೊಂಡು ತೀರ್ಮಾನಿಸಲಾಗಿದೆ. ಒಬ್ಬೊಬ್ಬರು 1 ತಿಂಗಳು ಅತ್ತೆಮ್ಮನನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದಾಗಿ. ಈಗ ನಾನು 1 ದಿನ ಹೆಚ್ಚಿಗೆ ಇರಿಸಿಕೊಳ್ಳಬೇಕೇ? ಹೀಗೆ ಹೇಳಿ ದೇವಕಿ ಫೋನ್ ಕಟ್ ಮಾಡಿದಳು ಮತ್ತು ತನ್ನ 2 ದೊಡ್ಡ ಅಕ್ಕಂದಿರಿಗೆ ಫೋನ್ ಮಾಡಿ, ನೋಡಿ ಅಕ್ಕ, ನಾನು ಅತ್ತೆಮ್ಮನನ್ನು ಮನೆಯಲ್ಲಿ ಇರಿಸಿಕೊಂಡು ಪೂರ್ತಿ 1 ತಿಂಗಳಾಯಿತು. ಈ ತಿಂಗಳಿನಲ್ಲಿ 31 ದಿನಗಳು ಬಂದಿವೆ. ನಾನು 1 ದಿನ ಹೆಚ್ಚಿಗೆ ಅತ್ತೆಮ್ಮನನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದೇನೆ. ಇಂದು ದಿನಾಂಕ 1. ಭಾವನವರಿಗೆ ನಿನ್ನೆ ಅತ್ತೆಮ್ಮನನ್ನು ಬಂದು ಕರೆದುಕೊಂಡು ಹೋಗಲು ತಿಳಿಸಿದ್ದೆ. ಆದರೆ ಇಲ್ಲಿಯವರೆಗೂ ಬಂದಿಲ್ಲ. ಈಗ ಸಂಜೆಯಾಗುತ್ತಾ ಬಂದಿದೆ. ಹೀಗೆ ಮಾಡಿದರೆ ಹೇಗೆ? 2 ಅಕ್ಕಂದಿರು ದೇವಕಿಯ ಮಾತು ಕೇಳಿಸಿಕೊಳ್ಳುತ್ತಾ ಸುಮ್ಮನಿದ್ದರು. ಏಕೆಂದರೆ ಮುಂದಿನ ತಿಂಗಳು ಅವರ ನಂಬರ್ ಬರಲಿದೆ. ಅರೆ ದೇವಕಿ, ನೋಡಲೇಬೇಕಾಗುತ್ತದೆ. ಏನು ಮಾಡುವುದು? ನನಗೆ ಮಾಡಲು ತುಂಬ ಕೆಲಸ ಇದೆ, 2ನೇ ಅಕ್ಕ ಹೇಳಿದಳು. ನನಗೂ ಮನೆಯಲ್ಲಿ ತುಂಬ ಕೆಲಸ ಇದೆ. ಇಂದು ಮನೆಗೆ ಗೆಸ್ಟ್ ಬರುತ್ತಿದ್ದಾರೆ. ಅವರಿಗೆ ಅಡುಗೆ ಮಾಡಬೇಕು. ನಾನು ಫೋನ್ ಇಡುತ್ತೇನೆ. 2 ಅಕ್ಕಂದಿರು ಫೋನ್ ಇಟ್ಟರು. ಬಾಗಿಲಿನ ಹೊರಗೆ ಕುಳಿತ ಕಮಲಮ್ಮ ಸೊಸೆಯ ಮಾತನ್ನು ಕೇಳಿ ದುಃಖಪಟ್ಟುಕೊಂಡರು. ಏಕೆಂದರೆ ಅವರ 4 ಮಕ್ಕಳು ಸೊಸೆಯಂದಿರು ಅವರನ್ನು 1 ತಿಂಗಳು ಹಂಚಿಕೊಂಡಿದ್ದರು. 1 ದಿನ ಹೆಚ್ಚಿಗೆ ಉಳಿದರೂ ಅವರಿಗೆ ಅದು ಭಾರವಾಗುತ್ತಿತ್ತು. ಆಗ ಕೋಣೆಯಿಂದ ಹೊರಬಂದ ದೇವಕಿ ಕಮಲಮ್ಮ ಬಾಗಿಲಲ್ಲಿ ಕುಳಿತಿರುವುದನ್ನು ನೋಡಿ ಕಿರಿಚಿಕೊಳ್ಳುತ್ತಾ ಹೇಳಿದಳು, ನೀವು ನನ್ನ ರೂಮಿನ ಬಾಗಿಲಲ್ಲಿ ಏಕೆ ಕುಳಿತುಕೊಂಡಿರುವಿರಿ? ನನಗೆ ಅನಿಸುತ್ತಿದೆ ನೀವು ನನ್ನ ಮಾತನ್ನು ಕದ್ದು ಮುಚ್ಚಿ ಕೇಳಿಸಿಕೊಳ್ಳುತ್ತಿದ್ದೀರಿ ಎಂದು. ನಿಮಗೆ ಸೊಸೆಯ ಮಾತನ್ನು ಕದ್ದು ಕೇಳಿಸಿಕೊಳ್ಳಲು ನಾಚಿಕೆ ಆಗಲ್ವಾ? ಇಲ್ಲ ಇಲ್ಲ ಮಗಳೇ, ನಾನು ನಿನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ನಾನು ನಿನ್ನ ಹತ್ತಿರ ಕೆಲಸದ ಮೇಲೆ ಬಂದಿದ್ದೆ. ನೀನು ಫೋನಿನಲ್ಲಿ ಮಾತನಾಡುತ್ತಿದ್ದೆ. ಹಾಗಾಗಿ ಇಲ್ಲೇ ನೆಲದ ಮೇಲೆ ಕುಳಿತುಕೊಂಡು ನೀನು ಬರುವುದನ್ನೇ ಕಾಯುತ್ತಿದ್ದೆ. ಅಂಥ ದೊಡ್ಡ ಯಾವ ಆಪತ್ತು ಬಂದಿತ್ತು? ನಿಮ್ಮ ಸ್ಟೋರ್ ರೂಮ್ನಲ್ಲಿ ಕುಳಿತು ನನ್ನನ್ನು ಕಾಯಲು ಆಗುತ್ತಿರಲಿಲ್ಲವೇ? ಈಗ ಹೇಳಿ, ಯಾವ ಕೆಲಸದ ಮೇಲೆ ಬಂದಿರುವಿರಿ? ಮಗಳೇ, ನೀನು ನನಗೆ ಮಧ್ಯಾಹ್ನದಿಂದ ಊಟ ಕೊಡಲಿಲ್ಲ. ನನ್ನ ಪಾಲಿನ ಊಟ ತಯಾರಿಸಲಿಲ್ಲವೇ? ಈಗ ಮಹೇಶ್ ಕೂಡ ನನ್ನನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ. ಅವನು ಇಂದು ಬರುತ್ತಾನೋ ಇಲ್ಲವೋ ಗೊತ್ತಿಲ್ಲ. ಏನಾದರೂ ತಿನ್ನಲು ಇದ್ದರೆ ಕೊಡು. ಬೆಳಿಗ್ಗೆ ತಿಂಡಿ ತಿಂದಿರುವುದು. ನನಗೆ ತುಂಬ ಹಸಿವಾಗುತ್ತಿದೆ. 1 ದಿನ ಕಳೆಯುತ್ತಾ ಬಂದಿದೆ. 1 ದಿನ ಕಳೆದರೆ ಏನಾಯಿತು? 1 ಹೊತ್ತು ಊಟ ಮಾಡದಿದ್ದರೆ ನಿಮಗೆ ಏನೂ ಆಗುವುದಿಲ್ಲ. ನಿಮ್ಮನ್ನು ನೋಡಿದರೆ ನೀವು ಊಟ ಮಾಡಲಿಲ್ಲ ಎಂದು ಅನಿಸುವುದಿಲ್ಲ. ತುಂಬ ಗಟ್ಟಿಮುಟ್ಟಾಗಿ ಇದ್ದೀರಿ. ಇದನ್ನು ತೆಗೆದುಕೊಳ್ಳಿ. ನಿಮ್ಮ ಮೊಮ್ಮಗನ ಲಂಚ್ ಬಾಕ್ಸ್ನಲ್ಲಿ ಅರ್ಧ ಪರೋಟ ಮಿಕ್ಕಿತ್ತು. ಇದನ್ನೇ ತಿನ್ನಿ. ನಿಮಗಾಗಿ ಬೇರೆ ಏನನ್ನೂ ಮಾಡಿಕೊಡುವುದಿಲ್ಲ. ಈಗಾಗಲೇ ನಾನು ನೇತ್ರಾಳೊಂದಿಗೆ ಫೋನ್ ಮಾಡಿ ಮಾತನಾಡಿದ್ದೇನೆ. ಇನ್ನೂ 1 ಗಂಟೆಯೊಳಗೆ ಭಾವನವರು ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ. ನೀವು ಅವರ ಮನೆಗೆ ಹೋಗಿ ಊಟ ಮಾಡಿ. ಕಮಲಮ್ಮನವರು ಉಪ್ಪಿನಕಾಯಿ ಜೊತೆ ಪರೋಟವನ್ನು ತಿನ್ನಲು ಪ್ರಾರಂಭಿಸಿದರು. ದೇವಕಿ ತನಗೆ ಮತ್ತು ತನ್ನ ಮಕ್ಕಳಿಗಾಗಿ ಊಟವನ್ನು ತಯಾರಿಸಿದಳು. ಆದರೆ ಕಮಲಮ್ಮನವರಿಗಾಗಿ ಊಟ ತಯಾರಿಸಲಿಲ್ಲ. ಮಹೇಶ್ ಬರಲು ರಾತ್ರಿ 8 ಗಂಟೆಯಾಗಿತ್ತು. ದೇವಕಿ ಮೊದಲೇ ಅವರ ಬಟ್ಟೆಯನ್ನು ಒಂದು ಚೀಲದಲ್ಲಿ ತುಂಬಿಟ್ಟಿದ್ದಳು. ಮಹೇಶ್ ಬರುತ್ತಿದ್ದಂತೆ ಕಮಲಮ್ಮನವರನ್ನು ಅವನ ಜೊತೆ ಕಳುಹಿಸಿ ದೇವಕಿ ಒಂದು ನಿಟ್ಟುಸಿರು ಬಿಟ್ಟಳು. ಒಳ್ಳೆಯದಾಯಿತು. ಅಂತೂ ಇಂತೂ ಮುದುಕಿ ಹೋದಳು. ಇನ್ಮೇಲೆ ನಾನು ಕಾಲ ಮೇಲೆ ಕಾಲು ಹಾಕಿಕೊಂಡು ಮನೆಯಲ್ಲಿ ಆರಾಮಾಗಿರಬಹುದು. ಕಮಲಮ್ಮನವರು ತನ್ನ 2ನೇ ಸೊಸೆ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂಬ ಆಸೆ ಇಟ್ಟುಕೊಂಡು 2ನೇ ಮಗನ ಮನೆಗೆ ಬಂದಳು. ನೇತ್ರ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದಳು. ನೇತ್ರ ಕಮಲಮ್ಮನಿಗೆ ಕಾಟಾಚಾರಕ್ಕೆ 1 ಲೋಟ ಕಾಫಿ ಮಾಡಿಕೊಟ್ಟು ಸ್ವಲ್ಪ ಮಾತನಾಡಿ ತನ್ನ 6 ವರ್ಷದ ಮಗನನ್ನು ಕರೆದುಕೊಂಡು ಬಂದು ಹೇಳಿದಳು, ನಾನು ರಿಷಂತ್ನನ್ನು ಮಲಗಿಸಲು ಹೋಗುತ್ತೇನೆ. ಈಗ ಅವನನ್ನು ಬೇಗ ಮಲಗಿಸದಿದ್ದರೆ ಅವನು ಬೆಳಿಗ್ಗೆ ಶಾಲೆಗೆ ಹೋಗಲು ಬೇಗನೆ ಎದ್ದೇಳುವುದಿಲ್ಲ. ಆಗ ಕಮಲಮ್ಮ ಹೇಳಿದರು, ನಾನು ಈಗಷ್ಟೇ ಬಂದಿದ್ದೇನೆ. ಮೊಮ್ಮಗನೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತೇನೆ. ಆಗ ನೇತ್ರ ಹೇಳಿದಳು, ನೀವು 1 ದಿನದ ಮಟ್ಟಿಗೆ ಬಂದಿದ್ದೀರಾ? ಪೂರ್ತಿ 1 ತಿಂಗಳು ನಮ್ಮ ಮನೆಯಲ್ಲಿ ಉಳಿಯುತ್ತೀರಿ. ಆಗ ಅವನೊಂದಿಗೆ ಸಮಯ ಕಳೆಯಬಹುದು. ಈಗಲೇಕೆ ಅವಸರ ಮಾಡುತ್ತೀರಿ? ಕಮಲಮ್ಮನಿಗೆ ತುಂಬ ಹಸಿವೆಯಾಗಿತ್ತು. ಚಿಕ್ಕ ಸೊಸೆ ಅವರಿಗೆ ತಿನ್ನಲು ಏನನ್ನೂ ಕೊಟ್ಟಿರಲಿಲ್ಲ.
ಅವರು ಸೊಸೆಗೆ ಹೇಳಿದರು, ಮಗಳೇ, ನನಗೆ ತುಂಬ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಟ್ಟು ಹೋಗು, ನನಗೆ ತುಂಬ ಹಸಿವಾಗುತ್ತಿದೆ. ನೀವು ದೇವಕಿಯ ಮನೆಯಲ್ಲಿ ಏನನ್ನೂ ತಿಂದು ಬಂದಿಲ್ಲವೇ? ನೀವು ಅಲ್ಲೇ ಊಟ ಮಾಡಿಕೊಂಡು ಬರುವಿರೆಂದು ತಿಳಿದು ನಾನು ನಿಮಗಾಗಿ ಊಟ ತಯಾರಿಸಲಿಲ್ಲ. ನೀವು ಇಲ್ಲಿ ಬಂದು ಊಟ ಮಾಡುವುದಾದರೆ ಒಂದು ಫೋನ್ ಮಾಡಬೇಕಿತ್ತು. ನಾವು ಅಡುಗೆ ಮಾಡಿ ಊಟ ಮಾಡಿದೆವು. ಈಗ ನಾವು ಮಲಗುವ ಸಮಯವಾಯಿತು. ಸೊಸೆಯ ಮಾತು ಕೇಳಿ ಕಮಲಮ್ಮ ಮೌನವಾದರು. ಮಕ್ಕಳ ಮನೆಯಲ್ಲಿ 2 ಹೊತ್ತಿನ ಊಟಕ್ಕಾಗಿ ಸೊಸೆಯಂದಿರ ಹತ್ತಿರ 4 ಬಾರಿ ಬೇಡುವ ಪರಿಸ್ಥಿತಿ ಬಂದಿದೆ. ಆದರೂ ಊಟ ಸಿಗುತ್ತಿಲ್ಲ. ಕಮಲಮ್ಮನಿಗೆ ಮಕ್ಕಳು ಸೊಸೆಯಂದಿರ ಜೊತೆಗೆ ಬದುಕುವ ಅನುಭವ ಕಹಿಯಾಗಿತ್ತು. ಸೊಸೆ ಮೊಮ್ಮಗನನ್ನು ಕರೆದುಕೊಂಡು ಮಲಗಿಸಲು ಹೋದಳು. ಈ ಕಡೆ ಮಗ ಟಿವಿ ನ್ಯೂಸ್ ನೋಡುವುದರಲ್ಲಿ ನಿರತನಾಗಿದ್ದ. ಅವರು ಸ್ವತಃ ಅಡುಗೆ ಮನೆಗೆ ಹೋಗಿ ನೋಡಿದರು. ಎಲ್ಲ ಪಾತ್ರೆಗಳನ್ನು ಖಾಲಿ ಮಾಡಿ ತೊಳೆದು ಇಡಲಾಗಿತ್ತು. ತಿನ್ನಲು ಏನೂ ಇರಲಿಲ್ಲ. ಫ್ರಿಜ್ ತೆಗೆದು ನೋಡಿದರು. ಅದರಲ್ಲಿ ಸ್ವಲ್ಪ ಅಕ್ಕಿ ಪಾಯಸ ಇತ್ತು. ಕಮಲಮ್ಮ ಅದನ್ನು ತಿಂದು ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತ ಮಗನಿಗೆ ಕೇಳಿದರು, ಮಗನೇ, ನಾನು ಯಾವ ರೂಮಿನಲ್ಲಿ ಮಲಗಿಕೊಳ್ಳುವುದು? ಮಗ ಅವರ ಚೀಲವನ್ನು ಎತ್ತಿಕೊಂಡು ಮೇಲ್ಗಡೆ ರೂಮಿಗೆ ಹೊರಟ. ಅಲ್ಲಿ ಒಂದು ಚಿಕ್ಕ ಕೋಣೆ ಮಾಡಿದ್ದರು. ಅದರಲ್ಲಿ ಈಗಾಗಲೇ ಬೇಕಾದಷ್ಟು ಸಾಮಾನನ್ನು ತುಂಬಿಟ್ಟಿದ್ದರು. ಅಲ್ಲಿ ಕಾಲಿಡಲು ಜಾಗವಿರಲಿಲ್ಲ. ಅಮ್ಮ, ನೀವು ಇದೇ ಕೋಣೆಯಲ್ಲಿ ಮಲಗಿಕೊಳ್ಳಿ. ಇಂದಿನಿಂದ ಇದು ನಿಮ್ಮ ಕೋಣೆ. ಆ ಕೋಣೆಯ ಪರಿಸ್ಥಿತಿ ನೋಡಿ ಕಮಲಮ್ಮ ಕೇಳಿದರು, ಈ ಕೋಣೆಯಲ್ಲಿ ನಾನು ಎಲ್ಲಿ ಮಲಗಿಕೊಳ್ಳುವುದು? ಕಾಲಿಡಲು ಜಾಗವಿಲ್ಲ. ಎಲ್ಲಿ ಹಾಸಿಗೆ ಹಾಕಿಕೊಳ್ಳಲಿ? ಅರೆ ಅಮ್ಮ, ಈ ಸಾಮಾನುಗಳನ್ನು ಒಂದರ ಮೇಲೆ ಒಂದು ಇಟ್ಟರೆ ನಿನಗೆ ಮಲಗಿಕೊಳ್ಳಲು ಜಾಗವಾಗುತ್ತದೆ. ನಿಮ್ಮ ಹತ್ತಿರ ಇಷ್ಟು ಮಾಡಲಾಗುವುದಿಲ್ಲವೇ? ಇದನ್ನು ನಾನೇ ಮಾಡಬೇಕೇ? ಎಂದು ಹೇಳುತ್ತಾ ದೊಡ್ಡ ಪೆಟ್ಟಿಗೆಯನ್ನು ತೆಗೆದು ಇನ್ನೊಂದರ ಮೇಲೆ ಇಡುತ್ತಾ ಹೇಳಿದನು, ನೋಡು, ಇಲ್ಲಿ ಜಾಗವಾಯಿತು. ಇನ್ನು ಸ್ವಲ್ಪ ನೀವೇ ಮಾಡಿಕೊಳ್ಳಿ. ಇಲ್ಲೇ ಚಾಪೆ ಇಟ್ಟಿದ್ದೇನೆ, ಇದನ್ನು ಹಾಕಿಕೊಳ್ಳಿ. ಕಮಲಮ್ಮ ಹೇಳಿದರು, ಈ ಕೋಣೆಗೆ ಒಂದು ಕಿಟಕಿ ಇಲ್ಲ, ಫ್ಯಾನ್ ಕೂಡ ಇಲ್ಲ. ತುಂಬ ಸೆಕೆ ಇದೆ. ನಾನು ಇಲ್ಲಿ ಹೇಗೆ ಮಲಗಿಕೊಳ್ಳಲಿ? ಕೆಳಗಡೆ ಒಂದು ಕೋಣೆ ಖಾಲಿ ಇದೆ. ಅದರಲ್ಲಿ ಫ್ಯಾನ್ ಕೂಡ ಹಾಕಲಾಗಿದೆ. ನಡೆ, ನಾನು ಅಲ್ಲಿ ಹೋಗಿ ಮಲಗಿಕೊಳ್ಳುತ್ತೇನೆ. ಕಮಲಮ್ಮನ ಮಾತನ್ನು ಕೆಳಗೆ ನಿಂತುಕೊಂಡಿದ್ದ ನೇತ್ರ ಕೇಳಿಸಿಕೊಂಡು ಹೇಳಿದಳು, ಅಮ್ಮ, ಅದು ಅತಿಥಿಗಳಿಗಾಗಿ ಇಟ್ಟಿರುವುದು. ಈಗ ಅದನ್ನು ನಿಮಗೆ ಕೊಟ್ಟರೆ ಯಾರಾದರೂ ಅತಿಥಿಗಳು ಬಂದರೆ ಎಲ್ಲಿ ಮಲಗಿಸುವುದು? ನೀವು 1 ದಿನದ ಮಟ್ಟಿಗೆ ಬಂದಿರುವವರಲ್ಲ, ಪೂರ್ತಿ 1 ತಿಂಗಳು ಇಲ್ಲೇ ಇರುವವರು. ನೀವು ಅಲ್ಲೇ ವ್ಯವಸ್ಥೆ ಮಾಡಿಕೊಳ್ಳಿ. ಪ್ಯಾನ್ ಬೇಕಿದ್ದರೆ ಹಾಳಾಗಿರೋ ಒಂದು ಟೇಬಲ್ ಪ್ಯಾನ್ ಇದೆ. ಅದನ್ನೇ ನಾಳೆ ರೆಡಿ ಮಾಡಿಸಿ ನಿಮ್ಮ ರೂಮ್ನಲ್ಲಿ ಹಾಕಿಸಿ ಕೊಡುತ್ತೇನೆ. ಮಗ ಸೊಸೆ ಕೆಳಗಡೆ AC ರೂಮಿನಲ್ಲಿ ಮಲಗಿಕೊಂಡಿದ್ದರು. ಕಮಲಮ್ಮನವರಿಗೆ ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ. ಅವರು ತಮ್ಮ ಚಾಪೆಯನ್ನು ಹೊರಗಡೆ ಹಾಕಿಕೊಂಡು ಮಲಗಿದ್ದರು. ಅಲ್ಲಿ ಸ್ವಲ್ಪ ಸೆಕೆ ಕಡಿಮೆ ಎನಿಸಿತು. ಆದರೆ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿತ್ತು. ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೆಳಗಡೆ ಬಂದರು. ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಂಡು ನಂತರ ಮಗ ಸೊಸೆಯನ್ನು ಕರೆದರು. ಮಗ ಸೊಸೆ ಕಣ್ಣುಜ್ಜುತ್ತಾ ಹೊರಗಡೆ ಬಂದು ಕಿರುಚುತ್ತಾ, ಅಮ್ಮ, ಏನು ವಿಷಯ? ಬೆಳಿಗ್ಗೆ ನಿದ್ದೆ ಕೆಡಿಸುತ್ತಿದ್ದೀರಿ. ಆಗಲೇ ಬಾಗಿಲು ತೆರೆದು ಶಬ್ದ ಮಾಡಿ ಎಬ್ಬಿಸಿದ್ದೀರಿ. ಹಾಗೂ ಹೀಗೂ ಮತ್ತೆ ನಿದ್ದೆ ಮಾಡಲು ಪ್ರಯತ್ನಿಸಿದರೆ ಪುನಃ ಕೂಗಿ ಎಬ್ಬಿಸುತ್ತಿದ್ದೀರಿ. ಇವತ್ತೇನೋ ಎಬ್ಬಿಸಿದ್ದೀರಿ. ನಾಳೆಯಿಂದ 6 ಗಂಟೆಗೆ ಕೆಳಗಡೆ ಬನ್ನಿ. ನಾವು 6 ಗಂಟೆಗೆ ಏಳುತ್ತೇವೆ. ಮಗನೇ, ನನಗೆ ಊರಿನಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸವಾಗಿದೆ. ಊರಿನಲ್ಲಿ ಎದ್ದರೆ ಇದು ನಮ್ಮ ಮನೆ, ಇಲ್ಲಿ ನಮ್ಮ ಇಷ್ಟದ ಪ್ರಕಾರ ಇರಬೇಕು. ನೀವು 1 ದಿನದ ಮಟ್ಟಿಗೆ ಇರಲು ಬಂದಿಲ್ಲ, ಪೂರ್ತಿ 1 ತಿಂಗಳು ಇರುವಿರಿ. ನೀವು ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಕಮಲಮ್ಮನವರಿಗೆ ತಮ್ಮ ಮಕ್ಕಳು ಸೊಸೆಯಂದಿರ ಬಾಯಿಂದ ಪದೇ ಪದೇ ಪೂರ್ತಿ 1 ತಿಂಗಳು ಎನ್ನುವ ಮಾತು ಕೇಳಿ ತುಂಬ ದುಃಖವಾಗುತ್ತಿತ್ತು. ಅವರಿಗೆ ತಾವು ಮಕ್ಕಳಿಗೆ ಭಾರವಾಗಿದ್ದೇನೆ ಎಂದು ಅನಿಸುತ್ತಿತ್ತು. ಅವರು ಒಂದೊಂದು ದಿನವನ್ನು ತುಂಬ ಕಷ್ಟದಿಂದ ಕಳೆಯುತ್ತಿದ್ದರು. ಅವರಿಗೆ ತಾವು ತಮ್ಮ ಮಕ್ಕಳ ಮನೆಗೆ ಬಂದಿದ್ದೇನೆಂದು ಅನಿಸುತ್ತಿರಲಿಲ್ಲ. ಅವರು ತಮ್ಮ ಮಕ್ಕಳ ನಡವಳಿಕೆಯನ್ನು ಮೌನವಾಗಿ ನೋಡುತ್ತಿದ್ದರು. ಅವರಿಗೆ ತಮ್ಮ ಚಿಕ್ಕ ಸೊಸೆಯ ನಡವಳಿಕೆ ಏನೆಂದು ಗೊತ್ತಾಗಿತ್ತು. ಈಗ 2ನೇ ಸೊಸೆ ಮನೆಗೆ ಬಂದಿದ್ದರು. ಇಲ್ಲಿಯೂ ಅದೇ ಪರಿಸ್ಥಿತಿ ಇತ್ತು. ಅವರು ಒಂದು ದಿನ ತಮ್ಮ ಸೊಸೆಗೆ, ತುಂಬ ದಿನಗಳಿಂದ ಹಾಗಲಕಾಯಿ ತಿಂದಿಲ್ಲ, ನನಗೆ ತಿನ್ನಬೇಕು ಅನಿಸುತ್ತಿದೆ, ನೀನು ಹೇಳಿದರೆ ನಾನೇ ಮಾಡಿಕೊಡುತ್ತೇನೆ. ಅದಕ್ಕೆ ಸೊಸೆ, ಇಲ್ಲಮ್ಮ, ನಮ್ಮ ಮನೆಯಲ್ಲಿ ಯಾರೂ ಹಾಗಲಕಾಯಿ ತಿನ್ನುವುದಿಲ್ಲ, ನನಗೂ ಅದು ಇಷ್ಟವಿಲ್ಲ, ನಿಮ್ಮ ಮಗನೂ ಕೂಡ ತಿನ್ನುವುದಿಲ್ಲ. ರಿಷಂತ್ ಕೂಡ ಅದನ್ನು ನೋಡಿದರೆ ಮೂಗು ಮುರಿಯುತ್ತಾನೆ. ನೀವು ನಮ್ಮ ಜೊತೆ ಕಡಲೆಬಾಜಿ ತಿನ್ನುವುದೇ ಒಳ್ಳೆಯದು. ನನಗೆ ಕಡಲೆಬಾಜಿ ತಿಂದರೆ ಅಜೀರ್ಣವಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯಾಗುತ್ತಿದೆ. ಹಾಗಲಕಾಯಿ ಮಾಡದಿದ್ದರೆ ಇಲ್ಲ, ನಾನು ಚೀನಿಕಾಯಿ ಅಥವಾ ಸೋರೆಕಾಯಿ ಮಾಡಿಕೊಂಡು ಅದರೊಂದಿಗೆ ಚಪಾತಿ ತಿನ್ನುತ್ತೇನೆ. ಸೊಸೆ ಅವರ ಒಂದು ಮಾತನ್ನು ಕೇಳುವುದಿಲ್ಲ. ತನ್ನಿಷ್ಟದಂತೆ ಅಡುಗೆ ಮಾಡುತ್ತಾಳೆ. ಊಟದ ಸಮಯದಲ್ಲಿ ನೋಡುತ್ತಾರೆ, ಸೊಸೆ ಅವರಿಗಾಗಿ ಏನನ್ನೂ ಮಾಡಿರುವುದಿಲ್ಲ. ಕಡಲೆ ತಿಂದರೆ ತೊಂದರೆಯಾಗುತ್ತದೆ ಎಂದು ಕಮಲಮ್ಮ ಅಡುಗೆ ಮನೆಯಿಂದ ಒಂದು ಬೌಲ್ನಲ್ಲಿ ಹಾಲನ್ನು ತೆಗೆದುಕೊಂಡು ಬಂದರು. ಇದನ್ನು ನೋಡಿದ ನೇತ್ರ ಕಿರುಚುತ್ತಾ ಹೇಳಿದಳು, ನೀವು ಯಾರನ್ನು ಕೇಳಿ ಹಾಲು ತೆಗೆದುಕೊಂಡು ಬಂದ್ರಿ? ನಿಮಗೆ ಗೊತ್ತೇ ನಗರದಲ್ಲಿ ಹಾಲಿನ ಬೆಲೆ ಎಷ್ಟು ಜಾಸ್ತಿ ಇದೆ ಎಂದು? ಹಾಲು ನನ್ನ ಮಗನಿಗಾಗಿ ತಂದಿರುವುದು ಎಂದು ಹೇಳುತ್ತಾ ಹಾಲಿನ ಬೌಲನ್ನು ಕಿತ್ತುಕೊಂಡು ಅಡುಗೆ ಮನೆಗೆ ತೆಗೆದುಕೊಂಡು ಹೋದಳು. ಕಮಲಮ್ಮನಿಗೆ ಕಡಲೆ ಇಷ್ಟ ಇಲ್ಲದಿದ್ದರೂ ಅದನ್ನೇ ತಿನ್ನಬೇಕಾಯಿತು. ತಿನ್ನುವುದೇನೋ ತಿಂದರು.
ಆದರೆ ಅವರಿಗೆ ಗ್ಯಾಸ್ಟ್ರಿಕ್ ಬಗ್ಗೆ ಹೆದರಿಕೆ ಇತ್ತು. ಮರುದಿನ ಅದೇ ಆಯಿತು. ಅವರ ಹೊಟ್ಟೆ ಹಾಳಾಯಿತು. ಅವರ ಮಗನಿಗೆ ಹೇಳಿದರು, ಮಗ, ನನ್ನ ಹೊಟ್ಟೆ ಕೆಟ್ಟು ಹೋಗಿದೆ, ಔಷಧಿ ತೆಗೆದುಕೊಂಡು ಬಾ. ಆಗ ಸೊಸೆ ಸಿಡಿಮಿಡಿಗೊಳ್ಳುತ್ತಾ, ನಿಮ್ಮ ಆರೋಗ್ಯ ಸರಿ ಇಲ್ಲದಿದ್ದರೆ ನಿಮ್ಮ ಚಿಕ್ಕ ಮಗನ ಮನೆಯಲ್ಲಿ ಸರಿ ಮಾಡಿಕೊಂಡು ಬರಬೇಕಿತ್ತು. ಇಲ್ಲಿ ನಿಮ್ಮನ್ನು ಇರಿಸಿಕೊಳ್ಳುವುದಲ್ಲದೆ ನಿಮ್ಮ ಆರೋಗ್ಯ ಬೇರೆ ನೋಡಿಕೊಳ್ಳಬೇಕೇ? ಇದನ್ನು ಕೇಳಿ ಕಮಲಮ್ಮನ ಕಣ್ಣಲ್ಲಿ ನೀರು ಬಂದಿತ್ತು. ತುಂಬ ಕಷ್ಟದಿಂದ ಕಮಲಮ್ಮ 1 ತಿಂಗಳು ಕಳೆದಿದ್ದರು. ತಿಂಗಳು ಮುಗಿಯಲು ಇನ್ನು 2 ದಿನ ಇರುವಾಗಲೇ 3ನೇ ಮಗನಿಂದ ಫೋನ್ ಬಂದಿತ್ತು. ನಾವು ಈ ತಿಂಗಳು ಬೇಸಿಗೆ ರಜೆಯಲ್ಲಿ ಸುತ್ತಾಡಲು ಹೋಗುತ್ತಿದ್ದೇವೆ. ಅಮ್ಮನನ್ನು ನಮ್ಮ ಮನೆಗೆ ಕಳುಹಿಸಬೇಡ. ಅತ್ತಿಗೆ ಮನೆಯಲ್ಲೇ ಇರುತ್ತಾರೆ. ಅವರೊಂದಿಗೆ ನಾನು ಮಾತನಾಡುತ್ತೇನೆ. ಈ ತಿಂಗಳು ಅವರ ಮನೆಗೆ ಕಳಿಸಿಕೊಡು. ರಜೆ ಮುಗಿಸಿ ಬಂದ ಮೇಲೆ ಮುಂದಿನ ತಿಂಗಳು ನಾನು ಕರೆಸಿಕೊಳ್ಳುತ್ತೇನೆ. ದೊಡ್ಡ ಮಗನಿಗೆ ಈ ವಿಷಯ ಹೇಳುತ್ತಿದ್ದಂತೆ, ಇದಾ ವಿಷಯ? ಅಮ್ಮ ನಿಮ್ಮ ಮನೆಗೆ ಬರುವವರಿದ್ದರೆ ನಾನು ಹೇಗೆ ಕರೆಸಿಕೊಳ್ಳಲಿ? ನನ್ನ ಮಕ್ಕಳಿಗೂ ರಜೆ ಪ್ರಾರಂಭವಾಗುತ್ತದೆ. ನಾವು ಸುತ್ತಾಡಲು ಮಾವನ ಮನೆಗೆ ಹೋಗುತ್ತಿದ್ದೇವೆ. ಈ ತಿಂಗಳು ಅಮ್ಮನನ್ನು ಕರೆಸಿಕೊಳ್ಳುವುದಿಲ್ಲ. ಈ ತಿಂಗಳು ಯಾರ ಪಾಳಿ ಇದೆಯೋ ಅವರು ಕರೆದುಕೊಂಡು ಹೋಗಲಿ. 1 ತಿಂಗಳು ಮೊದಲೇ ನಾನು ಏಕೆ ಕರೆಸಿಕೊಳ್ಳಲಿ? ಹೀಗೆ ಹೇಳಿ ದೊಡ್ಡ ಮಗ ಫೋನ್ ಇಟ್ಟ. 4 ಜನ ಅಕ್ಕ ತಂಗಿಯರು ಒಬ್ಬರಿಗೊಬ್ಬರು ಫೋನ್ ಮಾಡಿ ಮಾತನಾಡಿಕೊಂಡರು. ಕಮಲಮ್ಮ ಸದ್ಯ ನೇತ್ರಾಳ ಮನೆಯಲ್ಲಿರುವುದರಿಂದ ಅವಳಿಗೆ ಭಯ ಶುರುವಾಯಿತು. ಅವಳು ಇಬ್ಬರು ಅಕ್ಕಂದಿರಿಗೆ ಫೋನ್ ಮಾಡಿ, ನನಗೆ ಗೊತ್ತಿಲ್ಲ, ನೀವಿಬ್ಬರು ಮಾತನಾಡಿಕೊಂಡು ಡಿಸೈಡ್ ಮಾಡಿ ಅತ್ತೆ ಯಾರ ಮನೆಗೆ ಬರಬೇಕೆಂದು. ಏಕೆಂದರೆ ನಾಳೆ 1ನೇ ತಾರೀಕು. ಭಾವನವರಿಗೆ ಹೇಳಿ ಅತ್ತೆಯನ್ನು ಕರೆದುಕೊಂಡು ಹೋಗಿ. ಕಮಲಮ್ಮನವರಿಗೆ ಎಲ್ಲ ವಿಷಯ ತಿಳಿದಿತ್ತು. ಅವರು ಮಕ್ಕಳ ಮತ್ತು ಸೊಸೆಯಂದಿರ ವ್ಯವಹಾರವನ್ನು ನೋಡಿ ದುಃಖಿತರಾದರು. ಅವರು ಬೇಸರದಿಂದ ರೂಮಿಗೆ ಹೋಗಿ ಕುಳಿತುಕೊಂಡು ಗಂಡನನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ನೀವು ಹೋಗಿ 3 ತಿಂಗಳಾಗಿದೆ. ಇಷ್ಟರಲ್ಲಿ ನನ್ನ ಪರಿಸ್ಥಿತಿ ಹೇಗಾಗಿದೆ? ಮಕ್ಕಳು ಅಮ್ಮನನ್ನು ಫುಟ್ಬಾಲ್ ಮಾಡಿಕೊಂಡಿದ್ದಾರೆ. ಯಾರ ಮನಸ್ಸಿನಲ್ಲೂ ಪ್ರೀತಿ ಇಲ್ಲ, ಭಾವನೆಗಳಿಲ್ಲ. ಕಮಲಮ್ಮ ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಂಡರು. 4 ತಿಂಗಳ ಹಿಂದೆ ಅವರು ಹಳ್ಳಿಯಲ್ಲಿ ಎಷ್ಟು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವರದು ಊರಿನಲ್ಲಿ 2 ಕೋಣೆಯ ಮಣ್ಣಿನ ಮನೆಯಾಗಿತ್ತು. ಆದರೆ ನಗರದಲ್ಲಿರುವ ಮಕ್ಕಳ ಐಷಾರಾಮಿ ಮನೆಗಿಂತ ಹೆಚ್ಚು ಆರಾಮದಾಯಕವಾಗಿತ್ತು. ಹಳ್ಳಿಯಲ್ಲಿ ಅವರ ಗಂಡ ರಘುರಾಮ್ನ ಸ್ವಲ್ಪ ಜಮೀನಿದ್ದು ಅವರು ಅದರಲ್ಲಿ ಸ್ವತಃ ವ್ಯವಸಾಯ ಮಾಡುತ್ತಿದ್ದರು. ವ್ಯವಸಾಯದಿಂದ ಬಂದ ಹಣದಿಂದ ಮಕ್ಕಳನ್ನು ಓದಿಸಿದ್ದರು. ಆ ಸಮಯದಲ್ಲಿ ಇಬ್ಬರೂ ಕಷ್ಟಪಟ್ಟು ಚೆನ್ನಾಗಿ ದುಡಿಯುತ್ತಿದ್ದರು. ತಮ್ಮ 4 ಜನ ಮಕ್ಕಳು ತಮ್ಮಂತೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡಬಾರದು. ಅವರು ಚೆನ್ನಾಗಿ ಓದಿ ನೌಕರಿ ಮಾಡಬೇಕು ಎಂದುಕೊಂಡಿದ್ದರು. ಹಾಗೆ ಅವರ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿತ್ತು. 4 ಮಕ್ಕಳಲ್ಲಿ ಇಬ್ಬರು ಪೊಲೀಸ್, ಒಬ್ಬ ಬ್ಯಾಂಕಿನಲ್ಲಿ, ಇನ್ನೊಬ್ಬ ಶಾಲಾ ಶಿಕ್ಷಕರಾಗಿ ಸರ್ಕಾರಿ ನೌಕರಿಯಲ್ಲಿದ್ದರು. ರಘುರಾಮ್ ಮತ್ತು ಕಮಲಮ್ಮನವರ ಖುಷಿಗೆ ಪಾರವೇ ಇರಲಿಲ್ಲ. ಅವರು ತಮ್ಮ ಮಕ್ಕಳ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಸೊಸೆಯಂದಿರನ್ನು ಮನೆ ತುಂಬಿಸಿಕೊಂಡಿದ್ದರು. ಮದುವೆಯಾಗಿ ಸ್ವಲ್ಪ ದಿನಗಳಲ್ಲಿ ಅವರು ತಮ್ಮ ತಮ್ಮ ಗಂಡಂದಿರೊಂದಿಗೆ ನಗರಕ್ಕೆ ಹೋದರು. ಹಳ್ಳಿಯಲ್ಲಿ ರಘುರಾಮ್ ಮತ್ತು ಕಮಲಮ್ಮನವರು ಮಾತ್ರ ಉಳಿದರು. ಒಂದು ದಿನ ರಘುರಾಮ್ ತಮ್ಮ ಹೆಂಡತಿಗೆ ಹೇಳಿದರು, ನಡೆ, ಈಗ ನಮ್ಮ ಮಕ್ಕಳು ನಗರದಲ್ಲಿ ವಾಸಿಸುತ್ತಿದ್ದಾರೆ. ನಾವು ನಮ್ಮ ಮಕ್ಕಳು ಸೊಸೆಯಂದಿರ ಜೊತೆ ಆರಾಮಾಗಿ ನಗರದಲ್ಲಿ ಹೋಗಿ ಇರೋಣ. ಇದಕ್ಕೆ ಕಮಲಮ್ಮನವರು ಒಪ್ಪಿಕೊಳ್ಳಲಿಲ್ಲ. ನಾವು ಈಗಲೇ ನಗರಕ್ಕೆ ಹೋಗಿ ಏನು ಮಾಡುವುದು? ಮಕ್ಕಳು ಸೊಸೆಯಂದಿರು ಆರಾಮಾಗಿ ಇರಲಿ ಬಿಡಿ. ನಾವು ಕೈಕಾಲು ಗಟ್ಟಿರುವಷ್ಟು ದಿನ ಹಳ್ಳಿಯಲ್ಲಿ ಇರೋಣ. ಅಲ್ಲಿಗೆ ಹೋಗಿ ಅವರಿಗೆ ಏಕೆ ತೊಂದರೆ ಕೊಡುವುದು? ಕಮಲಮ್ಮ ಯೋಚಿಸಿ ಹೇಳಿದರು. ಮನೆ ತುಂಬ ಹಳೆಯದಾಗಿರುವುದರಿಂದ ಹೊಸದಾಗಿ ಒಂದು ಒಳ್ಳೆಯ ಚಿಕ್ಕ ಮನೆಯನ್ನು ಮಾಡಿ ಅದರಲ್ಲಿ ಉಳಿದುಕೊಳ್ಳೋಣ. ಇಲ್ಲಿ ನಿಮ್ಮ ಕೆಲಸವೂ ಆಗುತ್ತದೆ. ಅಪ್ಪ ಅಮ್ಮ ಊರಿನಲ್ಲಿ ಮನೆ ಕಟ್ಟುತ್ತಿರುವ ವಿಷಯ ನಗರದಲ್ಲಿರುವ ಮಕ್ಕಳಿಗೆ ತಿಳಿಯುತ್ತಿದ್ದಂತೆ ಅವರು ಕೋಪದಿಂದ, ಈಗ ಹಳ್ಳಿಯಲ್ಲಿ ಮನೆ ಕಟ್ಟಿ ದುಂದುವೆಚ್ಚ ಮಾಡುವ ಅವಶ್ಯಕತೆ ಏನಿದೆ? ಈಗ ಇರುವ ಮನೆ ನಿಮ್ಮಿಬ್ಬರಿಗೂ ಸಾಕಾಗುತ್ತದೆ. ಪುನಃ ಮನೆ ಕಟ್ಟಿ ಹಣ ವ್ಯರ್ಥ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಕಮಲಮ್ಮನ ಜೀವನದಲ್ಲಿ ವಿಧಿ ಆಟವೇ ಬೇರೆ ಇತ್ತು. ಒಂದು ದಿನ ರಘುರಾಮ್ ಹಾರ್ಟ್ ಅಟ್ಯಾಕ್ನಿಂದ ಕೊನೆ ಉಸಿರೆಳೆದರು. ಕಮಲಮ್ಮನವರನ್ನು ಈ ಜಗತ್ತಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋದರು. ರಘುರಾಮ್ ಹೋದ ಮೇಲೆ ಕೆಲವು ದಿನಗಳ ಮಟ್ಟಿಗೆ ಮಕ್ಕಳು ಹಳ್ಳಿಗೆ ಬಂದು ಉಳಿದರು. ಹಳ್ಳಿಯಲ್ಲಿ ಎಲ್ಲ ವಿಧಿವಿಧಾನಗಳು ಮುಗಿದ ಮೇಲೆ ಒಂದು ದಿನ ಮಕ್ಕಳು ಸೊಸೆಯಂದಿರು ಅಂಗಳದಲ್ಲಿ ಕುಳಿತು ಮಾತುಕತೆ ನಡೆಸಿದರು. ತಂದೆಯ ಎಲ್ಲ ಆಸ್ತಿಯನ್ನು ಮಾರಿ ಅದರಿಂದ ಬಂದ ಹಣವನ್ನು 4 ಜನ ಸಮನಾಗಿ ಹಂಚಿಕೊಳ್ಳೋಣ. ನಾವು ಇಲ್ಲಿದ್ದು ವ್ಯವಸಾಯ ಮಾಡಲು ಆಗುವುದಿಲ್ಲ. ಇದಕ್ಕೆ ಸೊಸೆಯಂದಿರು ಒಪ್ಪಿಗೆ ಸೂಚಿಸಿದರು. ಆದರೆ ನಾವು ಊರಿನಲ್ಲಿರುವ ಹೊಲ ಮನೆಯನ್ನು ಮಾರಿದರೆ ಅಮ್ಮ ಎಲ್ಲಿ ಉಳಿದುಕೊಳ್ಳುವುದು ಎನ್ನುವ ಪ್ರಶ್ನೆ ಬಂದಿತ್ತು. ಕಮಲಮ್ಮ ಮಕ್ಕಳ ಎಲ್ಲ ಮಾತನ್ನು ಕೇಳಿಸಿಕೊಳ್ಳುತ್ತಾ ಸುಮ್ಮನೆ ಕುಳಿತಿದ್ದರು. ಆಗ ಅವರ 2ನೇ ಮಗ ಸೊಸೆ ಹೇಳಿದರು, ಅಮ್ಮನನ್ನು ತಿಂಗಳಿಗೆ ಒಬ್ಬೊಬ್ಬರಂತೆ ಮನೆಯಲ್ಲಿ ಇರಿಸಿಕೊಳ್ಳೋಣ. ನಾವು 4 ಜನ ಇರುವುದರಿಂದ ಒಬ್ಬೊಬ್ಬರು 1 ತಿಂಗಳು ಇರಿಸಿಕೊಂಡರೆ ಮತ್ತೆ 3 ತಿಂಗಳ ನಂತರ ನಮ್ಮ ಸರದಿ ಬರುತ್ತದೆ. ಇದಕ್ಕೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ಆದರೆ ಮಕ್ಕಳು ಜಮೀನು ಮಾರಲು ಹೋದಾಗ ಅಪ್ಪ ಎಲ್ಲ ಜಮೀನನ್ನು ಅಮ್ಮನ ಹೆಸರಿಗೆ ಮಾಡಿರುವುದು ತಿಳಿದು ಬಂತು. ಮನೆಗೆ ಬರುತ್ತಲೇ ಹೇಳಿದರು, ಅಮ್ಮ, ಅಪ್ಪಾಜಿ ಜಮೀನನ್ನು ನಿಮ್ಮ ಹೆಸರಿಗೆ ಯಾವಾಗ ಮಾಡಿದರು? ಅದು ನಮಗೆ ಹೇಳದೇನೆ? ಮಕ್ಕಳೇ, ನಾನು ನಿಮ್ಮ ಅಪ್ಪಾಜಿಗೆ ಇದನ್ನೆಲ್ಲ ಬೇಡವೆಂದು ಹೇಳಿದ್ದೆ. ಆದರೆ ಅವರು ಬಲವಂತದಿಂದ ಇದನ್ನೆಲ್ಲ ನನ್ನ ಹೆಸರಿಗೆ ಮಾಡಿದ್ದಾರೆ. ಮಕ್ಕಳಿಗೆ ಇದನ್ನು ಕೇಳಿ ನಿರಾಸೆ ಆಯಿತು. ಈಗಲೇ ಏನು ಮಾಡಲು ಆಗುವುದಿಲ್ಲ.
ನಮ್ಮ ಹತ್ತಿರ ಅಷ್ಟು ಸಮಯವಿಲ್ಲ. ಎಲ್ಲರೂ ಸೇರಿ ಡಿಸೈಡ್ ಮಾಡಿ ಒಬ್ಬೊಬ್ಬರು ಒಂದೊಂದು ತಿಂಗಳಂತೆ ಅಮ್ಮನನ್ನು ಮನೆಯಲ್ಲಿ ಇರಿಸಿಕೊಂಡು ನಂತರ ದೀಪಾವಳಿಗೆ ಬಂದಾಗ ಅಮ್ಮನ ಹೆಸರಿನಲ್ಲಿರೋ ಜಮೀನನ್ನು ಮಾರಿ ಬಂದ ಹಣವನ್ನು ಹಂಚಿಕೊಳ್ಳೋಣ ಎಂದರು. ಮೊದಲಿಗೆ ಕಮಲಮ್ಮನನ್ನು ಅವರ ಚಿಕ್ಕ ಮಗ ಸೊಸೆ ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಈಗ ಅವರು ಎರಡನೇ ಮಗನ ಮನೆಯಲ್ಲಿದ್ದರು. ಅಲ್ಲಿ ಒಂದೊಂದು ದಿನವನ್ನು ತುಂಬ ಕಷ್ಟದಿಂದ ಕಳೆಯುತ್ತಿದ್ದರು. ಅವರು ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಯೋಚಿಸಿದರು, ಇನ್ನೂ ಜೀವನ ದೊಡ್ಡದಿದೆ. ಮಕ್ಕಳ ಮನೆಯಲ್ಲಿ ಈ ರೀತಿ ವಾಸಿಸುವುದು ನರಕಕ್ಕೆ ಸಮ. ಎಲ್ಲ ರೀತಿಯಿಂದಲೂ ಕಷ್ಟವಾಗಿತ್ತು. ಸೊಸೆಯಂದಿರು ಸಮಯಕ್ಕೆ ಸರಿಯಾಗಿ ಊಟ ಕೊಡುತ್ತಿರಲಿಲ್ಲ. ಯಾರೂ ಮಾತನಾಡಿಸುತ್ತಿರಲಿಲ್ಲ. ಕಷ್ಟ ಸುಖ ಕೇಳುವವರಿಲ್ಲ. ಹುಷಾರಿಲ್ಲದಿದ್ದರೂ ಆರೋಗ್ಯವನ್ನು ವಿಚಾರಿಸಿಕೊಳ್ಳುವವರಿಲ್ಲ. ಒಬ್ಬಂಟಿಯಾಗಿ ರೂಮಿನಲ್ಲಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಮಕ್ಕಳು ಸೊಸೆಯಂದಿರಿಗೆ ಯಾವುದೇ ಕಾಳಜಿ ಇಲ್ಲ. ಆಗ ಕೆಳಗಿನಿಂದ ಸೊಸೆ ಕೂಗಿದಳು, ಅರೆ ಅಮ್ಮ, ಮೇಲೆ ಉಳಿದುಕೊಳ್ಳುತ್ತೀರಾ? ನಿಮ್ಮ ಚೀಲ ತೆಗೆದುಕೊಂಡು ಕೆಳಗೆ ಬನ್ನಿ. ಕಮಲಮ್ಮ ತಮ್ಮ ಚೀಲ ತೆಗೆದುಕೊಂಡು ಕೆಳಗಡೆ ಬಂದು ನೋಡಿದರು. ಅವರನ್ನು ಕರೆದುಕೊಂಡು ಹೋಗಲು ಯಾರೂ ಬಂದಿರಲಿಲ್ಲ. ಅವರು ಹೇಳಿದರು, ದೊಡ್ಡ ಮಗ ಸೊಸೆ ಯಾರೂ ಬಂದಿಲ್ಲ. ನಾನು ಯಾರ ಜೊತೆಯಲ್ಲಿ ಹೋಗುವುದು? ಯಾರೂ ಬರದಿದ್ದರೆ ಏನಂತೆ? ನಾನು ನಿಮ್ಮನ್ನು ಇಲ್ಲಿಂದ ಕಳಿಸುವ ವ್ಯವಸ್ಥೆ ಮಾಡುತ್ತೇನೆ. 1 ತಿಂಗಳು ಪೂರ್ತಿಯಾಯಿತು. ಈಗ ನೀವು ಅವರ ಮನೆಗೆ ಹೋಗಲೇಬೇಕು. ನಿಮ್ಮ ಮಗ ರೆಡಿಯಾಗುತ್ತಿದ್ದಾರೆ. ನಿಮ್ಮನ್ನು ನಿಮ್ಮ ದೊಡ್ಡ ಮಗನ ಮನೆಗೆ ಬಿಟ್ಟು ಬರುತ್ತಾರೆ. ಸೊಸೆಯ ಮಾತು ಕೇಳಿ ಕಮಲಮ್ಮ ಏನನ್ನೂ ಮಾತನಾಡದೆ ಸುಮ್ಮನಾದರು. ಅವರ ಕಣ್ಣಲ್ಲಿ ನೀರು ಬರುತ್ತಿತ್ತು. 4 ಜನ ಮಕ್ಕಳು ಸೊಸೆಯಂದಿರು ಇದ್ದರೂ ಅವರ ಪರಿಸ್ಥಿತಿ ಹೇಗಾಗಿದೆ? 4 ಜನ ಗಂಡು ಮಕ್ಕಳು ಹುಟ್ಟಿದಾಗ ಎಲ್ಲರೂ ಅವರನ್ನು ನೀವು ವೃದ್ಧಾಪ್ಯದಲ್ಲಿ ಚೆನ್ನಾಗಿ ಬಾಳಿ ಬದುಕಬಹುದು ಎಂದಿದ್ದರು. ಆದರೆ ಇದೇನಾ ಚೆನ್ನಾಗಿ ಬದುಕುವುದೆಂದರೆ? ಅವರು ತಮ್ಮ ಎರಡನೇ ಮಗನ ಜೊತೆ ದೊಡ್ಡ ಮಗನ ಮನೆಗೆ ಹೊರಟರು. ಅಲ್ಲಿಗೆ ಹೋಗುತ್ತಿದ್ದಂತೆ ದೊಡ್ಡ ಸೊಸೆ ತವರು ಮನೆಗೆ ಹೋಗಲು ರೆಡಿಯಾಗಿದ್ದಳು. ಮೊಮ್ಮಕ್ಕಳು ರೆಡಿಯಾಗಿ ನಿಂತಿದ್ದರು. ಅವಳಿಗೆ ಮೈದುನ ಅತ್ತೆಯನ್ನು ಕರೆದುಕೊಂಡು ಬರುವುದು ಗೊತ್ತಾಗಿ ಅವಳು ಹೊರಗಡೆ ಇರುವ ಕೋಣೆಯನ್ನು ಸ್ವಚ್ಛ ಮಾಡಿದಳು. ದೊಡ್ಡ ಸೊಸೆ ರಾಣಿ ಹೇಳಿದಳು, ಅಮ್ಮ, ನಿಮಗಾಗಿ ಹೊರಗಡೆ ಇರುವ ಕೋಣೆಯನ್ನು ಸ್ವಚ್ಛ ಮಾಡಿದ್ದೇನೆ. ನೀವು ಅಲ್ಲೇ ಉಳಿದುಕೊಳ್ಳಿ. ಕಮಲಮ್ಮ ಒಳಗಡೆ ಪೂರ್ತಿ ಮನೆಯನ್ನು ನೋಡಿದರು. ಏಕೆಂದರೆ ದೊಡ್ಡ ಮಗನ ಮನೆ ತುಂಬ ದೊಡ್ಡದಾಗಿತ್ತು. ಎಲ್ಲ ಕೋಣೆಗೂ ಬೀಗ ಹಾಕಿದ್ದರು. ಮಗಳೇ, ಮನೆಗೆ ಏಕೆ ಬೀಗ ಹಾಕಿದ್ದೀಯಾ? ಅಮ್ಮ, ನಾನು ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ. ಹೀಗಾಗಿ ಮನೆಗೆ ಬೀಗ ಹಾಕಿದ್ದೇನೆ. ಈಗ ನಾನು ಮನೆಗೆ ಬಂದಿದ್ದೇನಲ್ಲ, ಮನೆಯನ್ನು ನೋಡಿಕೊಳ್ಳುತ್ತೇನೆ, ಸೊಸೆ ಹೇಳಿದಳು. ಇದಕ್ಕಾಗಿಯೇ ಬೀಗ ಹಾಕಿರುವುದು. ನಾನು ಇಲ್ಲದಿರುವಾಗ ಮನೆ ಪೂರ್ತಿ ಸುತ್ತಾಡುತ್ತೀರಾ? ಕಮಲಮ್ಮ ಅವಮಾನವನ್ನು ನುಂಗಿಕೊಂಡರು. ಸ್ವಲ್ಪ ಸಮಯದ ನಂತರ ಕಮಲಮ್ಮ ಅಡುಗೆ ಮನೆಗೆ ಹೋದರು. ಅಡುಗೆ ಮನೆಯಲ್ಲಿ ಸಾಮಗ್ರಿ ಪೂರ್ತಿ ಖಾಲಿಯಾಗಿತ್ತು. ಸ್ವಲ್ಪ ಅಕ್ಕಿ, ಗೋಧಿ ಹಿಟ್ಟು, ಸ್ವಲ್ಪ ಬೇಳೆ ಇತ್ತು. ಮಗಳೇ, ಅಡುಗೆ ಮನೆಯಲ್ಲಿ ಎಲ್ಲ ರೀತಿಯ ಸಾಮಗ್ರಿ ಖಾಲಿಯಾಗಿದೆ. ನಾನು ಏನು ಅಡುಗೆ ಮಾಡಿ ತಿನ್ನಲಿ? ನೀನು ಮತ್ತು ಮಕ್ಕಳು ತವರು ಮನೆಗೆ ಹೋಗುತ್ತಿದ್ದೀರಾ. ನಾನು ನನಗೆ ಮತ್ತು ಮಗನಿಗೆ ಅಡುಗೆ ಮಾಡುತ್ತೇನೆ. ಅಮ್ಮ, ಅವರಿಗೆ ನಾನು ಆಫೀಸ್ನ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು ಬರಲು ಹೇಳಿದ್ದೇನೆ. ನೀವು ಅವರಿಗಾಗಿ ಅಡುಗೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನೂ ಇರುವುದು ನೀವೊಬ್ಬರೇ. ನಿಮಗಾಗಿ ಅಕ್ಕಿ, ಗೋಧಿ ಹಿಟ್ಟು, ಸ್ವಲ್ಪ ಬೇಳೆ ಇದೆ. ನೀವು ಅದನ್ನೇ ಮಾಡಿಕೊಂಡು ತಿನ್ನುತ್ತೀರಿ. 10 ದಿನದ ಮಟ್ಟಿಗೆ ಅಷ್ಟೇ. ಆಮೇಲೆ ನಾನು ಮನೆಗೆ ಬರುತ್ತೇನೆ. ಆಗ ಸಾಮಾನನ್ನು ತರಿಸಿಕೊಳ್ಳುತ್ತೇನೆ. ಈಗಲೇ ತಂದಿಟ್ಟರೆ ಎಲ್ಲವೂ ಹಾಳಾಗಿ ಹೋಗುತ್ತದೆ. ಹೀಗೆ ಹೇಳಿ ಸೊಸೆ ತವರು ಮನೆಗೆ ಹೋದಳು. ಒಂದು ದಿನ ಕಮಲಮ್ಮ ಮಗನಿಗೆ ಹೇಳಿದರು, ಮಗ, ಊರಿನಿಂದ ಬಂದಾಗಿನಿಂದಲೂ ನಾನು 2 ಸೀರೆ ಉಟ್ಟುಕೊಳ್ಳುತ್ತಿದ್ದೇನೆ. ಅದರಲ್ಲಿ ಒಂದು ಹರಿದು ಹೋಗಿದೆ. ನನಗೆ ಒಂದು ಹೊಸ ಸೀರೆ ತಂದು ಕೊಡು ಎಂದರು. ಅದಕ್ಕೆ ಮಗ ಸಿಡಿಮಿಡಿಗೊಳ್ಳುತ್ತಾ ಹೇಳಿದನು, ಮೊದಲಿಗೆ ಮನೆಯಲ್ಲಿ ಎಷ್ಟೊಂದು ಖರ್ಚಿದೆ. ಇದರ ಮೇಲೆ ನಿಮಗೆ ಹೊಸ ಸೀರೆ ತಂದು ಕೊಡಲು ನನ್ನಿಂದಾಗುವುದಿಲ್ಲ. ಕಮಲಮ್ಮ ಯೋಚಿಸಿದರು. ನಾನು 4 ಮಕ್ಕಳನ್ನು ಹೆತ್ತರೂ ಅವರಿಗೆ ಯಾವುದೇ ಒಂದು ಕೊರತೆ ಇಲ್ಲದಂತೆ ನೋಡಿಕೊಂಡಿದ್ದೇನೆ. ಆದರೆ ನನಗೆ ಈಗ 4 ಮಕ್ಕಳಿದ್ದಾರೆ. ಒಬ್ಬ ಅಮ್ಮನನ್ನು ನೋಡಿಕೊಳ್ಳಲು ಇವರಿಂದ ಆಗುತ್ತಿಲ್ಲ. ಒಬ್ಬ ಅಮ್ಮನಿಗೆ ಇವರಿಂದ 2 ಹೊತ್ತಿನ ಊಟ ಹಾಕಲು ಆಗುತ್ತಿಲ್ಲ. ನಾನು 4 ಮಕ್ಕಳನ್ನು ಸಾಕಿ ಬೆಳೆಸಿದ್ದೇನೆ. ನೌಕರಿ ಮಾಡಿ ಹಣ ಗಳಿಸುತ್ತಿದ್ದರೂ ಇವರಿಗೆ, ಒಬ್ಬ ಅಮ್ಮನಿಗೆ ಒಂದು ಹೊಸ ಸೀರೆ ತಂದು ಕೊಡಲು ಆಗುತ್ತಿಲ್ಲ. ಔಷಧಿ ತಂದು ಕೊಡುತ್ತಿಲ್ಲ. ಇವರದು ತುಂಬ ಅತಿಯಾಯಿತು. ಇನ್ನು ನಾನು ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗುವುದಿಲ್ಲ. ಈಗಾಗಲೇ 3 ಮಕ್ಕಳು ಸೊಸೆಯಂದಿರ ಮನೆಯಲ್ಲಿದ್ದು ಇವರ ನಡವಳಿಕೆಯನ್ನು ನೋಡಿಯಾಗಿದೆ. ಇನ್ನು 3ನೇ ಸೊಸೆ ಹತ್ತಿರ ಹೋಗುವ ಅವಶ್ಯಕತೆ ಇಲ್ಲ. ಇವರು ಮಾಡುವ ಅವಮಾನವನ್ನು ಸಹಿಸಿಕೊಳ್ಳುವುದಿಲ್ಲ. ಕಮಲಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಂಡರು. ಅವರು ಹಿರಿಯ ಮಗನ ಮನೆಯಲ್ಲಿ ಹೇಗೋ ಕಷ್ಟಪಟ್ಟು 1 ತಿಂಗಳು ಕಳೆದರು. 1 ತಿಂಗಳು ಮುಗಿಯಲು ಇನ್ನು 2 ದಿನ ಬಾಕಿ ಇರುವಂತೆ ಸೊಸೆಯಂದಿರು ಫೋನ್ ಮಾಡಿಕೊಳ್ಳಲು ಶುರು ಮಾಡಿದರು. ಅವರಿಗೆ ತಮ್ಮ ಮನೆಗೆ ತಮ್ಮ ಅತ್ತೆ ಬರುತ್ತಿಲ್ಲ, ಬದಲಿಗೆ ಯಾವುದೋ ಒಂದು ಆಪತ್ತು ಬರುತ್ತಿದೆ ಎನ್ನುವ ಹಾಗೆ ವರ್ತಿಸುತ್ತಿದ್ದರು. ಇದನ್ನೆಲ್ಲ ನೋಡಿ ಕಮಲಮ್ಮ ಇನ್ನು 3ನೇ ಮಗ ಸೊಸೆಯ ಬಳಿಗೆ ಹೋಗಲು ಇಷ್ಟಪಡಲಿಲ್ಲ. ಮಗ ಅಮ್ಮನಿಗೆ ಹೇಳಿದ, ಅಮ್ಮ, ನೀನು ರೆಡಿಯಾಗಿರು. 1 ತಿಂಗಳು ಪೂರ್ತಿಯಾಯಿತು. ನಿನ್ನ 3ನೇ ಮಗನ ಮನೆಗೆ ಹೋಗಬೇಕು. ಇಲ್ಲ ಮಗ, ನಾನು ಅವರ ಮನೆಗೆ ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ? 4 ಜನ ಮಾತನಾಡಿಕೊಂಡಿದ್ದೇವೆ. 1 ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಇರಿಸಿಕೊಳ್ಳಬೇಕೆಂದು. ಈಗ ನೀನು ಮಧ್ಯೆ ಮಾತನಾಡುವ ಅವಶ್ಯಕತೆ ಏನಿದೆ? ಕಮಲಮ್ಮ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿದರು. ಇನ್ನು ಈಗಲೇ ಇವರಿಗೆ ಹೇಳಿದರೆ ಇವರು ಕೋಪ ಮಾಡಿಕೊಳ್ಳಬಹುದು. ನಂತರ ನಾನು ಅಂದುಕೊಂಡಿದ್ದು ಯಾವುದನ್ನು ಮಾಡಲಾಗುವುದಿಲ್ಲ. ಅವರು ಶಾಂತವಾಗಿ ಹೇಳಿದರು.
ಮಗನೇ, ಊರಿನ ಮನೆಯಲ್ಲಿ ಯಾರೂ ಇಲ್ಲದೆ ತುಂಬ ದಿನಗಳಾಯಿತು. ದೀಪಾವಳಿ ಸಮಯ ಕೂಡ ಹತ್ತಿರ ಬರುತ್ತಿದೆ. ಮನೆಯ ಸುತ್ತಮುತ್ತಲ ಅಂಗಳದಲ್ಲಿ ದೊಡ್ಡ ದೊಡ್ಡ ಹುಲ್ಲು ಬೆಳೆದಿರಬಹುದು. ದೀಪಾವಳಿ ಸಮಯ ಹತ್ತಿರ ಬರುತ್ತಿದೆ. ಆಗ ನೀವೆಲ್ಲ ಊರಿಗೆ ಬರುವ ಸಮಯದಲ್ಲಿ ಅಲ್ಲಿ ಎಲ್ಲವೂ ಸ್ವಚ್ಛವಾಗಿರಬೇಕು. ನಾನು ಈಗಲೇ ಊರಿಗೆ ಹೋಗಿ ಎಲ್ಲವನ್ನು ಸ್ವಚ್ಛಗೊಳಿಸುತ್ತೇನೆ. ಆಗ ನೀವು ಬಂದು ಇರಲು ಅನುಕೂಲವಾಗುತ್ತದೆ. ಇದಕ್ಕೆ ಎಲ್ಲರೂ ಒಪ್ಪಿಗೆ ನೀಡಿದರು. ಒಳ್ಳೆಯದಾಯಿತು. ಇನ್ನು ಅಮ್ಮನನ್ನು ನೋಡಿಕೊಳ್ಳೋ ಜವಾಬ್ದಾರಿ ತಪ್ಪುತ್ತದೆ. ಊರಿಗೆ ಹೋಗಿ ಉಳಿದುಕೊಳ್ಳುತ್ತಾರೆ. ಹೀಗೆ ಯೋಚಿಸಿ ಮಗ ಅಮ್ಮನನ್ನು ಊರಿಗೆ ಬಿಟ್ಟು ಬಂದ. ಊರಿಗೆ ಬಂದು ತಮ್ಮ ಮನೆಯ ಒಳಗೆ ಹೋಗಿ ಕಮಲಮ್ಮ ಆರಾಮಾಗಿ ಒಂದು ದೀರ್ಘ ಉಸಿರು ಬಿಟ್ಟರು. ಅವರಿಗೆ ಅನಿಸಿತ್ತು, ಇದೇ ನನ್ನ ನಿಜವಾದ ಮನೆ. ಅವರು ಈ 1 ತಿಂಗಳಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡರು. ತಮ್ಮ ಗಂಡ ತಮ್ಮ ಹೆಸರಿಗೆ ಮಾಡಿರೋ ಜಾಗದಲ್ಲಿ ಅರ್ಧ ಜಾಗವನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಹಳೆಯ ಮನೆ ಎದುರಿಗೆ ಇರುವ ಅಂಗಳದಲ್ಲಿ 2 ಕೋಣೆಯ ಒಂದು ಆಧುನಿಕ ಶೈಲಿಯ ಮನೆಯನ್ನು ಕಟ್ಟಿಸಿದರು. ಅದರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡರು. ಊರಿನಲ್ಲಿ ಆಗಾಗ ವಿದ್ಯುತ್ತಿನ ಸಮಸ್ಯೆ ಉಂಟಾಗುತ್ತಿತ್ತು. ಹೀಗಾಗಿ ಅವರು ಇನ್ವರ್ಟರ್ ಖರೀದಿಸಿದರು. ಕೋಣೆಗೆ ಎಸಿಯನ್ನು ಹಾಕಿಸಿಕೊಂಡರು. ಇನ್ನೊಂದು ಕೋಣೆಯಲ್ಲಿ ಕೂಲರ್ ಹಾಕಿದರು. ಅವರ ಮನೆ ಮಕ್ಕಳ ಮನೆಗಿಂತ ಹೆಚ್ಚು ಅನುಕೂಲಕರವಾಗಿ ಕಟ್ಟಿಸಿಕೊಂಡಿದ್ದರು. ಈ ಎಲ್ಲ ಕೆಲಸ ಕಾರ್ಯದಲ್ಲಿ 1 ತಿಂಗಳು ಹೇಗೆ ಕಳೆಯಿತೆಂದು ಕಮಲಮ್ಮನಿಗೆ ಗೊತ್ತೇ ಆಗಲಿಲ್ಲ. ದೀಪಾವಳಿಗೆ 4 ದಿನದಲ್ಲಿ ಮಕ್ಕಳಿಂದ ಫೋನ್ ಬಂದಿತ್ತು. ನಾವು 4 ಜನ ದೀಪಾವಳಿಗೆ ಊರಿಗೆ ಬರುತ್ತಿದ್ದೇವೆ. ನೀವು ಮನೆಯನ್ನು ಸ್ವಚ್ಛ ಮಾಡಿ ನಮಗೆ ಇರಲು ಎಲ್ಲ ವ್ಯವಸ್ಥೆಯನ್ನು ಮಾಡಿ. ನಿಮಗೆ ಗೊತ್ತಲ್ಲ, ಊರಿನಲ್ಲಿ ಮಕ್ಕಳು ಹೊಂದಿಕೊಳ್ಳುವುದು ತುಂಬ ಕಷ್ಟ. ಜಮೀನು ಮಾರಲು 1 ವಾರ ಸಮಯ ಬೇಕಾಗಬಹುದು. ಹೇಗೂ ದೀಪಾವಳಿಗೆ ರಜೆ ಇದೆ. ನಾವು 1 ವಾರ ರಜೆ ಹಾಕಿ ಊರಿಗೆ ಬರುತ್ತಿದ್ದೇವೆ. ಕಮಲಮ್ಮ ಸುಮ್ಮನಾದರು. ಮಾರನೇ ದಿನ ಮಕ್ಕಳು ಊರಿಗೆ ಬಂದು ನೋಡಿದರು. ಅಂಗಳದಲ್ಲಿ ಒಂದು ಸುಸಜ್ಜಿತವಾದ ಮನೆ ಕಟ್ಟಿಸಿರುವುದನ್ನು ನೋಡಿ ಕೋಪದಿಂದ ಹೇಳಿದರು, ಇದನ್ನೆಲ್ಲ ಯಾರು ಕಟ್ಟಿಸಿರುವುದು? ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು? ನಿಮ್ಮ ಹತ್ತಿರ ಅಷ್ಟೊಂದು ಹಣ ಇದ್ದರೆ ನಮಗೆ ಕೊಡಬಹುದಿತ್ತಲ್ಲ. ಊರಿನಲ್ಲಿ ಮನೆ ಕಟ್ಟಿಸಿ ದುಂದುವೆಚ್ಚ ಮಾಡುವ ಅವಶ್ಯಕತೆ ಏನಿತ್ತು? ಕಮಲಮ್ಮ ದಿಟ್ಟ ಸ್ವರದಲ್ಲಿ ಹೇಳಿದರು, ನಾನು ನನ್ನ ಹೆಸರಿನಲ್ಲಿರೋ ಜಮೀನನ್ನು ಮಾರಾಟ ಮಾಡಿದ್ದೇನೆ. ಅದರಿಂದ ಬಂದ ಹಣದಿಂದ ಮನೆಯನ್ನು ಕಟ್ಟಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ನೋಡಿ, ನನ್ನ ಮನೆ ಎಸಿಯಿಂದ ಕೂಲರ್ವರೆಗೆ ಎಲ್ಲ ವಸ್ತುವನ್ನು ಖರೀದಿಸಿದ್ದೇನೆ. ಯಾವುದಕ್ಕೂ ಕೊರತೆ ಇಲ್ಲ. ಏನು ಅಮ್ಮ, ಜಮೀನನ್ನು ಮಾರಾಟ ಮಾಡಿದ್ದೀರಾ? ನಿಮಗೆ ಎಷ್ಟು ಧೈರ್ಯ? ಜಮೀನು ಮಾರಾಟ ಮಾಡಲು ಧೈರ್ಯ ಯಾಕೆ ಬೇಕು? ಮಗನೇ, ಜಮೀನು ನನ್ನ ಹೆಸರಿನಲ್ಲಿತ್ತು. ನನಗೆ ಮನೆಯ ಅವಶ್ಯಕತೆ ಇತ್ತು. ನಾನು ಈಗ ಹಳೆಯ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ. ಏಕೆಂದರೆ ಅದರಲ್ಲಿ ಮಳೆಗಾಲದಲ್ಲಿ ನೀರು ಸೋರುತ್ತದೆ. ಹೀಗಾಗಿ ನಾನು ಜಮೀನನ್ನು ಮಾರಾಟ ಮಾಡಿ ನನಗಾಗಿ ಒಂದು ಚಿಕ್ಕ ಮನೆಯನ್ನು ಕಟ್ಟಿಸಿದ್ದೇನೆ. ಇದರಿಂದ ನಿಮಗೆ ಏನು ತೊಂದರೆ? ನಾನು ನಿಮ್ಮಿಂದ ಹಣ ಕೇಳಲಿಲ್ಲ. ಅಮ್ಮ, ನೀವು ಮಾಡಿರುವುದು ಸರಿಯಿಲ್ಲ. 4 ಜನ ಮಕ್ಕಳು ಸೊಸೆಯರು ಕಮಲಮ್ಮನನ್ನು ತರಾಟೆಗೆ ತೆಗೆದುಕೊಂಡರು. ಕಮಲಮ್ಮ ಸ್ಪಷ್ಟವಾಗಿ ಹೇಳಿದರು, ನಿಮ್ಮ ತಂದೆ ಜಮೀನನ್ನು ನನ್ನ ಹೆಸರಿಗೆ ಮಾಡಿ ಹೋಗಿದ್ದಾರೆ. ನಾನು ಮಾರಾಟ ಮಾಡಿದೆ. ನೀವು ನನ್ನನ್ನು ಏನೂ ಮಾಡಲಾಗುವುದಿಲ್ಲ. ಕಮಲಮ್ಮ ಮಕ್ಕಳು ಸೊಸೆಯರ ಬೇಜವಾಬ್ದಾರಿತನದಿಂದ ರೋಸಿ ಹೋಗಿದ್ದರು. ಇದರಿಂದ ಅವರು ದುಃಖಿತರಾಗಿದ್ದರು. ಮಕ್ಕಳು ಸೊಸೆಯಂದಿರ ಮನೆಯಲ್ಲಿ ಇದ್ದ ದಿನಗಳನ್ನು ನೆನೆಸಿಕೊಂಡರೆ ಅವರ ಕಣ್ಣಲ್ಲಿ ನೀರು ಬರುತ್ತಿತ್ತು. ಹೀಗಾಗಿ ಅವರು ಊರಿಗೆ ಬಂದು ಯೋಚನೆ ಮಾಡಿದ್ದರು. ಹೇಗೋ ತಮ್ಮ ಗಂಡ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿ ಹೋಗಿದ್ದಾರೆ. ಹೀಗಾಗಿ ತಮ್ಮ ಮುಂದಿನ ಜೀವನವನ್ನು ಊರಿನಲ್ಲಿ ಏಕೆ ಕಳೆಯಬಾರದು ಎಂದು ಯೋಚಿಸಿದರು. ತನ್ನ ಗಂಡ ತನ್ನ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಿ ನನಗೆ ಒಳ್ಳೆಯದನ್ನು ಮಾಡಿದ್ದಾರೆ. ನಂತರ ಅವರು ತಮ್ಮ ಕೋಣೆಗೆ ಹೋದರು. ಅವರ ಹಿಂದೆ ಮಕ್ಕಳು ತಮ್ಮ ಲಗೇಜನ್ನು ತೆಗೆದುಕೊಂಡು ಕೋಣೆಯಲ್ಲಿಡಲು ಹೋದರು ಮತ್ತು ಹೇಳಿದರು, ಇನ್ನೊಂದು ಕೋಣೆಗೆ ಏಕೆ ಬೀಗ ಹಾಕಿರುವಿರಿ? ಅದನ್ನು ತೆಗೆಯಿರಿ ಎಂದರು. ಇದಕ್ಕೆ ಕಮಲಮ್ಮ, ಈ ಮನೆ ನಿಮಗಾಗಿ ಕಟ್ಟಿಸಿರುವುದಲ್ಲ. ನೀವು ಹಳೆಯ ಮನೆಯಲ್ಲಿ ನಿಮ್ಮ ಲಗೇಜನ್ನು ಇರಿಸಿ ಅಲ್ಲೇ ಉಳಿದುಕೊಳ್ಳಿ. ಏನಮ್ಮ, ನೀವು ಹೊಸ ಮನೆಯಲ್ಲಿ ಇದ್ದು ನಾವು ಹಳೆ ಮನೆಯಲ್ಲಿ ಇರಬೇಕೇ? ನೀವು ನಮ್ಮನ್ನು ಏನೆಂದು ತಿಳಿದುಕೊಂಡಿರುವಿರಿ? ಆಗ ಕಮಲಮ್ಮ ಹೇಳಿದರು, ಅದೇ, ನೀವೆಲ್ಲ ನನ್ನ ಬಗ್ಗೆ ಏನು ತಿಳಿದುಕೊಂಡಿದ್ದೀರಿ? ನಿಮ್ಮ ಮನೆಗೆ ಹೋದಾಗ ನನ್ನನ್ನು ಸ್ಟೋರ್ ರೂಮಲ್ಲಿ ಮಲಗಿಕೊಳ್ಳಲು ಹೇಳಿ ನೀವು ಎಸಿ ರೂಮಲ್ಲಿ ಮಲಗಿಕೊಂಡಿದ್ರಿ. ನನಗೆ ಅಲ್ಲಿ ಸೊಳ್ಳೆ ಕಾಟದಿಂದ ನಿದ್ದೆ ಮಾಡಲಾಗಿರಲಿಲ್ಲ. ಈಗ ನೀವೆಲ್ಲ ನನ್ನ ಮನೆಗೆ ಬಂದಿದ್ದೀರಿ. ನಾನು ನಿಮಗೆ ಸ್ಟೋರ್ ರೂಮ್ ಕೊಡಲಿಲ್ಲ. ಹಳೆಯ ಮನೆಯನ್ನು ಸ್ವಚ್ಛ ಮಾಡಿ ಕೊಟ್ಟಿದ್ದೇನೆ. ಅಲ್ಲಿ ಮಲಗಲು ಕುಳಿತುಕೊಳ್ಳಲು ಬೇಕಾದಷ್ಟು ಜಾಗ ಇದೆ. ಹೋಗಿ ನಿಮ್ಮ ಲಗೇಜನ್ನು ಅಲ್ಲಿ ತೆಗೆದುಕೊಂಡು ಹೋಗಿ. ದೊಡ್ಡ ಮಗ ಹೇಳಿದನು. ಅರೆ ಅಮ್ಮ, ಕಳೆದು ಹೋದ ಸಮಯದ ಬಗ್ಗೆ ಏಕೆ ಮಾತನಾಡುತ್ತಿರುವಿರಿ? ಇನ್ನೊಂದು ಕೋಣೆ ಖಾಲಿ ಇದೆ. ಅದರ ಬೀಗದ ಕೈ ಕೊಡಿ. ಅದಕ್ಕೆ ಕಮಲಮ್ಮ ಹೇಳಿದರು, ಅದು ಅತಿಥಿಗಳಿಗೆ ಇಟ್ಟಿರೋ ಕೋಣೆ. ಅದನ್ನು ನಿಮಗೆ ಕೊಡಲಾಗುವುದಿಲ್ಲ. ಅಮ್ಮನ ಮಾತು ಕೇಳಿ ಮಕ್ಕಳು ಸೊಸೆಯರು ದಂಗಾಗಿ ಹೋದರು. ಆದರೆ ಅಮ್ಮನ ಮಾತಿಗೆ ಅವರ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಏಕೆಂದರೆ ಅವರು ತಮ್ಮ ಮನೆಯಲ್ಲಿ ಅಮ್ಮನನ್ನು ಹೀಗೆ ಇರಿಸಿಕೊಂಡಿದ್ದರು. ಕಮಲಮ್ಮ ತಮ್ಮ ಹೊಸ ಮನೆಯ ಚಿಕ್ಕ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಿ ತಮ್ಮ ಮೊಮ್ಮಕ್ಕಳನ್ನು ಕರೆದು ಊಟ ಮಾಡುತ್ತಿದ್ದರು. ಆಗ ಮಕ್ಕಳು ಸೊಸೆಯರು ಊಟಕ್ಕಾಗಿ ಬಂದರು. ಕಮಲಮ್ಮ ಹೇಳಿದರು, ನಾನು ನನಗೊಬ್ಬಳಿಗಾಗಿ ಊಟವನ್ನು ತಯಾರಿಸಿಕೊಂಡಿದ್ದೇನೆ. ನಿಮಗೆ ಹಳೆಯ ಮನೆಯಲ್ಲಿ ಒಲೆಯನ್ನು ಮಾಡಿದ್ದೇನೆ. ನಿಮಗೆ ಯಾರಿಗಾದರೂ ಅದರಲ್ಲಿ ಅಡುಗೆ ತಯಾರಿಸಲು ಬಂದರೆ ತಯಾರಿಸಿಕೊಳ್ಳಿ. ನಾನು ನನ್ನ ಮನೆಯಲ್ಲಿ ನಿಮಗೆ ಅಡುಗೆ ಮಾಡಲು ಕೊಡುವುದಿಲ್ಲ.
ತಂದೆಯ ಜಮೀನನ್ನು ಮಾರಾಟ ಮಾಡಲು ಊರಿಗೆ ಬಂದಾಗಿದೆ. ಆದರೆ ಇಲ್ಲಿ ಬೇರೆಯೇ ನಡೆಯುತ್ತಿದೆ. ಈಗ ಏನು ಮಾಡೋದು? ಹಸಿದ ಹೊಟ್ಟೆ ನಿದ್ದೆ ಮಾಡಲು ಬಿಡುತ್ತಿಲ್ಲ. ಸೊಸೆಯರು ಎಷ್ಟೇ ಕೇಳಿಕೊಂಡರೂ ಕಮಲಮ್ಮ ಅಡುಗೆ ಮಾಡಲು ಬಿಡಲಿಲ್ಲ. ಅವರು ಹೇಗೋ ಅಡುಗೆ ಮಾಡಿ ಹೊಟ್ಟೆ ತುಂಬಿಸಿಕೊಂಡರು. ರಾತ್ರಿ ಸೊಳ್ಳೆ ಕಚ್ಚಿ 4 ಜನ ಮಕ್ಕಳು ಮತ್ತು ಸೊಸೆಯರಿಗೆ ಮಲಗಲು ಬಿಡಲಿಲ್ಲ. ಅವರ ಪರಿಸ್ಥಿತಿ ಹೇಳತೀರದಾಗಿತ್ತು. ಒಂದು ಕ್ಷಣ ಕಮಲಮ್ಮನವರಿಗೆ ತಾವು ಮಕ್ಕಳೊಂದಿಗೆ ನಡೆದುಕೊಳ್ಳುತ್ತಿರುವುದು ಸರಿಯಿಲ್ಲ ಅನಿಸಿ ತಮ್ಮ ಇನ್ನೊಂದು ಕೋಣೆಗೆ ಕರೆಯೋಣ ಎಂದುಕೊಂಡರು. ಆದರೆ ಮಕ್ಕಳು ಅವರ ಮನೆಯಲ್ಲಿ ತಮ್ಮನ್ನು ನಡೆಸಿಕೊಂಡ ರೀತಿ ನೆನೆಸಿಕೊಂಡು ಸುಮ್ಮನಾದರು. ಅಕ್ಕಪಕ್ಕದವರಿಗೆ ಕಮಲಮ್ಮನ 4 ಜನ ಮಕ್ಕಳು ಸೊಸೆಯರು ಬಂದಿರುವ ವಿಷಯ ತಿಳಿದು ಅವರು ಇವರನ್ನು ಭೇಟಿಯಾಗಲು ಬಂದರು. ಅವರು ಹೇಳಿದರು, ನೀವು ಇಲ್ಲಿಗೆ ಬಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ. ದೀಪಾವಳಿಯನ್ನು ನಿಮ್ಮ ಅಮ್ಮನ ಜೊತೆಯಲ್ಲಿ ಆಚರಿಸಿ. ನಿಮ್ಮ ಅಮ್ಮ ಇಲ್ಲಿ ಒಬ್ಬರೇ ಇರುತ್ತಾರೆ. ಅವರು ಹೇಳಿದಂತೆ ಇವರು 1 ವಾರದ ರಜೆಯನ್ನು ತೆಗೆದುಕೊಂಡು ಬಂದಿದ್ದರು. ಮರಳಿ ಹೋಗಲು ಟಿಕೆಟ್ ಸಹ ಮಾಡಿಸಿದ್ದರು. ಈಗ ಇದ್ದಕ್ಕಿದ್ದಂತೆ ನಗರಕ್ಕೆ ಹೋಗಲು ಸಾಧ್ಯವಿರಲಿಲ್ಲ. ಮರಳಿ ಹೋಗಲು ಟಿಕೆಟ್ ಖರೀದಿಸಲು ಪ್ರಯತ್ನಿಸಿದರು. ಬೇಸಿಗೆ ರಜೆ ಆಗಿರುವುದರಿಂದ ಟಿಕೆಟ್ ಸಿಗುವುದು ಸಹ ಕಷ್ಟವಾಗಿತ್ತು. ಹೀಗಾಗಿ ಮನಸ್ಸಿಲ್ಲದಿದ್ದರೂ ಊರಿನಲ್ಲಿ ಉಳಿದುಕೊಳ್ಳಬೇಕಾಯಿತು. ಕಮಲಮ್ಮನವರಿಗೆ ಬೆಳಿಗ್ಗೆ ಏಳುವುದು ಅಭ್ಯಾಸವಾಗಿತ್ತು. ಹೀಗಾಗಿ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಶಂಖ ಊದಿದರು. ಶಂಖನಾದದಿಂದ ಮಕ್ಕಳು ಸೊಸೆಯರು ಎದ್ದು ಅಂಗಳಕ್ಕೆ ಬಂದು ಕೂಗಿಕೊಳ್ಳುತ್ತಾ ಹೇಳಿದರು, ಏನಮ್ಮ, ತುಂಬ ಕಷ್ಟಪಟ್ಟು ನಿದ್ದೆ ಮಾಡುತ್ತಿದ್ದರೆ ಶಂಖನಾದ ಮಾಡಿ ನಮ್ಮನ್ನು ಎಬ್ಬಿಸಿದ್ದೀರಿ. ಇಷ್ಟು ಬೆಳಿಗ್ಗೆ ಯಾರಾದರೂ ಶಂಖನಾದ ಮಾಡುತ್ತಾರಾ? ಆಗ ಕಮಲಮ್ಮ ಗಟ್ಟಿ ಧ್ವನಿಯಲ್ಲಿ ಹೇಳಿದರು, ಇದು ನಿಮ್ಮ ಮನೆಯಲ್ಲ, ನನ್ನ ಮನೆ. ನಾನು ನಿಮ್ಮ ಮನೆಯಲ್ಲಿ 5 ಗಂಟೆಗೆ ಎದ್ದರೆ 6 ಗಂಟೆಗೆ ಏಳಲು ಹೇಳಿದ್ದೆ. ಆದರೆ ನನ್ನ ಮನೆಯಲ್ಲಿ ನಾನು ನನ್ನ ಇಷ್ಟದಂತೆ ಏಳುತ್ತೇನೆ. ನೀವು ಕೂಡ ನನ್ನ ಇಷ್ಟದಂತೆ ಏಳಬೇಕು. ಅಮ್ಮನ ಮಾತಿಗೆ ಮಕ್ಕಳಲ್ಲಿ ಯಾವ ಉತ್ತರವೂ ಇರಲಿಲ್ಲ. ಕಮಲಮ್ಮ ಬೆಳಿಗ್ಗೆ ಎದ್ದು ತಯಾರಾಗಿ ಮಾರ್ಕೆಟಿಗೆ ಹೋಗುತ್ತಿದ್ದರು. ಮಕ್ಕಳು ಕೇಳಿದರು, ಅಮ್ಮ, ಎಲ್ಲಿಗೆ ಹೋಗುತ್ತಿರುವಿರಿ ಮತ್ತು ಮನೆಗೇಕೆ ಬೀಗ ಹಾಕಿರುವಿರಿ? ಬೀಗ ಹಾಕಿ ಹೋಗುವ ಅವಶ್ಯಕತೆ ಏನಿದೆ? ನಾವೇನು ಕಳ್ಳರಲ್ಲ ನಿಮ್ಮ ಮನೆ ಕಳ್ಳತನ ಮಾಡಲು. ಇದು ನಮ್ಮ ಮನೆ ಕೂಡ. ಯಾಕೆ ಮಗನೇ? ನನ್ನ ಮನೆ ನಿಮ್ಮ ಮನೆ, ಆದರೆ ನಿಮ್ಮ ಮನೆ ನನ್ನ ಮನೆ ಅಲ್ಲ. ನಿನ್ನ ಹೆಂಡತಿ ನಾನು ಬಂದಾಗ ಮನೆಗೆ ಬೀಗ ಹಾಕಿ ತವರು ಮನೆಗೆ ಹೋಗಿದ್ದಳು. ಆಗ ನಿನಗೆ ಗೊತ್ತಿರಲಿಲ್ಲವೇ ನಿನ್ನ ಮನೆ ನಿನ್ನ ಅಮ್ಮನ ಮನೆ ಕೂಡ ಆಗಿದೆ ಎಂದು? ಕಮಲಮ್ಮ ತಮ್ಮ ಮಕ್ಕಳಿಗೆ ಇಂಚಿಂಚು ಅರ್ಥ ಮಾಡಿಸುತ್ತಿದ್ದರು. ಏಕೆಂದರೆ ಈ 3 ತಿಂಗಳಲ್ಲಿ ಅವರು ತಮ್ಮ ಮಕ್ಕಳ ಮನೆಯಲ್ಲಿ ಒಂದೊಂದು ಊಟಕ್ಕಾಗಿ ಮತ್ತು ಬಟ್ಟೆಗಾಗಿ ತುಂಬ ಕಷ್ಟಪಟ್ಟಿದ್ದರು. ತಮ್ಮ ಮಕ್ಕಳ ಮನೆಯಲ್ಲಿ ಇದ್ದರೂ ಅವರಿಗೆ ಒಂಟಿತನ ಕಾಡಿತ್ತು. ಯಾರೂ ಅವರನ್ನು ಮಾತನಾಡಿಸುವವರು ಇರಲಿಲ್ಲ. ಅವರ ಮಾತನ್ನು ಕೇಳುವವರು ಇರಲಿಲ್ಲ. ಕಮಲಮ್ಮ ಮಾರ್ಕೆಟಿಂದ ಬಂದ ಮೇಲೆ ತಾವು ತಂದ ವಸ್ತುಗಳನ್ನು ಮಕ್ಕಳಿಗೆ ತೋರಿಸುತ್ತಾ ಹೇಳಿದರು, ಇಲ್ಲಿ ನೋಡಿ, ಪೂರ್ತಿ 3,000 ರೂಪಾಯಿ ಸೀರೆ ನನಗೋಸ್ಕರ ತೆಗೆದುಕೊಂಡಿದ್ದೇನೆ. 3,000 ಎಂದು ಹೇಳುತ್ತಿದ್ದಂತೆ ದೊಡ್ಡ ಮಗ ಹೇಳಿದ, ಇಷ್ಟು ದುಬಾರಿ ಸೀರೆ ತೆಗೆದುಕೊಂಡಿದ್ದೀರಾ? ವೃದ್ಧಾಪ್ಯದಲ್ಲಿ ಈ ದುಬಾರಿ ಸೀರೆ ಹಾಕಿಕೊಂಡು ಎಲ್ಲಿ ಹೋಗುತ್ತೀರಿ? ಇಷ್ಟು ವರ್ಷದ ಜೀವನದಲ್ಲಿ ಒಂದು ಬಾರಿಯೂ ಇಷ್ಟು ದುಬಾರಿ ಸೀರೆ ತೆಗೆದುಕೊಂಡಿರಲಿಲ್ಲ. ಈಗ ತೆಗೆದುಕೊಂಡು ಬಂದಿರಿ. ನಿಮಗೆ ನಾಚಿಕೆಯಾಗುವುದಿಲ್ಲವೇ ಸುಮ್ಮನೆ ದುಂದುವೆಚ್ಚ ಮಾಡಲು? ಕಮಲಮ್ಮ ಮಗನ ಕೆನ್ನೆಗೆ ಪಟಾರನೆ ಹೊಡೆದು ಹೇಳಿದರು, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಮ್ಮನಿಗೆ ಒಂದು ಸೀರೆ ತಂದುಕೊಡಲು ನೀನು ಮನಸ್ಸು ಮಾಡಲಿಲ್ಲ. ನಿಮಗಾಗಿ ಲಕ್ಷ ಲಕ್ಷ ಖರ್ಚು ಮಾಡುತ್ತೀರಿ ಮತ್ತು ನನಗೆ ಒಂದು ಸೀರೆ ತಂದುಕೊಡಲು ನಿನ್ನಲ್ಲಿ ಹಣ ಇರಲಿಲ್ಲ ಅಲ್ಲವೇ? ನನ್ನ ಗಂಡ ತುಂಬ ದೊಡ್ಡ ಮನುಷ್ಯರು. ನನ್ನ ಬಗ್ಗೆ ಮುಂದಾಲೋಚನೆ ಮಾಡಿ ಜಮೀನನ್ನು ನನ್ನ ಹೆಸರಿಗೆ ಮಾಡಿ ಹೋಗಿದ್ದಾರೆ. ಈಗ ನಾನು ನನ್ನ ವೃದ್ಧಾಪ್ಯವನ್ನು ಆರಾಮಾಗಿ ಕಳೆಯಬಹುದು. ಈಗ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ನನ್ನಲ್ಲಿರುವ ಹಣದಿಂದ ನಾನು ಎಲ್ಲ ಐಷಾರಾಮಿ ವಸ್ತುಗಳನ್ನು ಖರೀದಿಸಿದ್ದೇನೆ. ಅವಶ್ಯಕತೆ ಬಿದ್ದರೆ ನನ್ನ ಸೇವೆಗಾಗಿ ಒಬ್ಬ ಕೆಲಸದವರನ್ನು ನೇಮಿಸಿಕೊಳ್ಳುತ್ತೇನೆ. ಅಮ್ಮನ ಮಾತು ಕೇಳಿ ಎಲ್ಲರೂ ಬೆಚ್ಚಿಬಿದ್ದರು. 2 ದಿನದಲ್ಲಿ ಅಮ್ಮನ ಬದಲಾದ ವರ್ತನೆಯನ್ನು ನೋಡಿ ಅವರೆಲ್ಲ ಆಶ್ಚರ್ಯಗೊಂಡಿದ್ದರು. ಅವರು ಈಗ ಅರ್ಥ ಮಾಡಿಕೊಂಡಿದ್ದರು, ಅಮ್ಮನ ಜೊತೆ ಜಗಳ ಮಾಡುವುದರಿಂದ ಪ್ರಯೋಜನವಿಲ್ಲ. ಬದಲಿಗೆ ಅವರ ಜೊತೆ ಹೊಂದಿಕೊಂಡು ಹೋಗುವುದು ಒಳ್ಳೆಯದು. ಎಲ್ಲರೂ ಅಮ್ಮನೊಂದಿಗೆ ಕ್ಷಮೆ ಕೇಳುತ್ತಾ ಹೇಳಿದರು, ಅಮ್ಮ, ನಮ್ಮನ್ನು ಕ್ಷಮಿಸಿಬಿಡು. ನೀವು ನಮ್ಮ ಜೊತೆ ನಗರಕ್ಕೆ ಬನ್ನಿ. ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ನಿಮ್ಮ ಸೇವೆ ಮಾಡುತ್ತೇವೆ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲು ಬಿಡುವುದಿಲ್ಲ. ಈಗ ನಾನು ನಗರಕ್ಕೆ ಬರುವ ಅವಶ್ಯಕತೆ ಏನಿದೆ? ನಾನೇ ನಗರವನ್ನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ನನಗೆ ಇಲ್ಲಿ ಏನು ಕಡಿಮೆಯಾಗಿದೆ? ನಿಮಗೆ ನನ್ನ ಸೇವೆ ಮಾಡುವ ಆಸೆ ಇದ್ದರೆ ನೀವೇ ಒಬ್ಬೊಬ್ಬರು ಮಕ್ಕಳು ಸೊಸೆ 15-20 ದಿವಸ ನನ್ನ ಹತ್ತಿರ ಬಂದು ಇದ್ದು ನನ್ನ ಸೇವೆ ಮಾಡಿದರೆ ನಾನು ಜಮೀನು ಮಾರಿರುವ ಹಣದಿಂದ ನಿಮಗೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡುತ್ತೇನೆ. ಆದರೆ ಪೂರ್ತಿ ಹಣವನ್ನು ಯಾರಿಗೂ ಕೊಡುವುದಿಲ್ಲ. ಈಗ ಮಕ್ಕಳ ಪರಿಸ್ಥಿತಿ ಹೇಗಾಯಿತೆಂದರೆ ಒಬ್ಬೊಬ್ಬರು ಮಕ್ಕಳು ಸೊಸೆಯಂದಿರು ತಮ್ಮ ಮಕ್ಕಳೊಂದಿಗೆ ಬಂದು 15-20 ದಿವಸ ಇದ್ದು ಕಮಲಮ್ಮನವರ ಸೇವೆ ಮಾಡುತ್ತಿದ್ದರು. ಕಮಲಮ್ಮ ತಮ್ಮ ಜಮೀನಿನಿಂದ ಬಂದ ಹಣವನ್ನು ಸ್ವಲ್ಪ ಸ್ವಲ್ಪ ಅವರಿಗೆ ಕೊಡುತ್ತಿದ್ದರು. ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮ ಜೊತೆ ಆಸ್ತಿ ಹಣ ಇದ್ದರೆ ನಾವು ವೃದ್ಧಾಪ್ಯದಲ್ಲಿ ನೆಮ್ಮದಿಯಾಗಿರಲು ಅದನ್ನು ಉಪಯೋಗಿಸಿಕೊಳ್ಳಬಹುದು. ಇಲ್ಲದಿದ್ದರೆ ಅದು ಮಕ್ಕಳ ಪಾಲಾಗುತ್ತದೆ. ನಾವು ಘನತೆಯಿಂದ ಬಾಳಬೇಕೆಂದರೆ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ 4 ಜನ ಗಂಡು ಮಕ್ಕಳು 4 ಜನ ಸೊಸೆಯರು ಇದ್ದರೂ ಕೂಡ ಕಮಲಮ್ಮನವರ ಪರಿಸ್ಥಿತಿ ಹೇಗಾಗಿತ್ತೆಂದು ನೀವು ಕೇಳಿದ್ದೀರಿ. ಇಂದಿನ ಸಮಯದಲ್ಲಿ ಕಮಲಮ್ಮನವರ
ರೀತಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.